ಇಲ್ಲಿ ಎಲ್ಲಾ ಕಡೆಗೂ ಒಂದು ಮಾತನ್ನು ನೀವು ನೆನಪಿನಲ್ಲಿಟ್ಟಬೇಕು. ಇವರು ಮಾಡಿದಂತಹ ತಪ್ಪಿಗೆ ನರಕದಲ್ಲಿ ಕಷ್ಟ ಕೊಡ್ತಾರೆ. ಮೊದಲು ನರಕದಲ್ಲಿ ಕಷ್ಟ ಅನುಭವಿಸಿ ಹುಟ್ಟಿದ ಮೇಲೆ ಮತ್ತೆ ಈ ಹಣೆ ಬರಹ. ಆ ಪಾಪದ ಫಲ ಎಷ್ಟಿರುತ್ತದೆ ಅಂದ್ರೆ ಬರೀ ನರಕದಲ್ಲಿ ಅನುಭವಿಸಿದರೆ ಮುಗಿಯೋದಿಲ್ಲ. ನರಕದಲ್ಲಿ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿ ಪುನಃ ಮನುಷ್ಯನಾಗಿ ಹುಟ್ಟಿದಾಗ ಈ ತರಹದ ನ್ಯೂನತೆಗಳನ್ನು ಹೊಂದಿಕೊಂಡು ಹುಟ್ಟುತ್ತಾನೆ ಎಂಬುದಾಗಿ ಮಹಾಭಾರತ ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇದೆ. ಇದಾದ ಮೇಲೆ ನಾನಾ ತರಹದ ರೋಗಗಳ ಬಗ್ಗೆ ಮಹಾಭಾರತ ಹೇಳುತ್ತದೆ. ಕುರುಡರು, ಕಿವುಡರು, ಕಂಠದ ರೋಗ, ಚರ್ಮ ರೋಗ, ಈ ವಿಷಯಗಳನ್ನು ಹೇಳ್ತಾ ಇರುವಾಗ ಒಂದನ್ನ ಮಧ್ಯದಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಇದು ಶಾಸ್ತ್ರ, ಮಹಾಭಾರತ, ವೇದವ್ಯಾಸ ದೇವರ ಉಪದೇಶ, ರುದ್ರದೇವರ ಉಪದೇಶ ಎಂಬುದಾಗಿ ಇದನ್ನು ಕೇಳಿ ಇಂತಹ ತಪ್ಪುಗಳನ್ನು ನಾವು ಮಾಡಬಾರದು ಅಂತ ನಾವು ತಿಳಿದುಕೊಳ್ಳುವುದಕ್ಕೆ ಮಾತ್ರ ಈ ಮಹಾಭಾರತದ ಶ್ರವಣವನ್ನು ನೀವು ಮಾಡಬೇಕು ಅಷ್ಟೇ. ಹೊರತು ಈ ದೋಷಗಳು, ಯಾಕಂದ್ರೆ ಮಾನಸಿಕವಾದ ದೋಷಗಳನ್ನು ಹೇಳ್ತಾ ಇದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಯಾರಿಗೇನದು ಗೊತ್ತಾಗುವುದಿಲ್ಲ, ಕಾಣಿಸುವುದಿಲ್ಲ, ನಡೀತಾ ಇರ್ತದೆ. ಪ್ರತ್ಯಕ್ಷವಾದ ದೇಹದಲ್ಲಿ ತೋರುವ ದೋಷಗಳನ್ನು ಹೇಳಿದಾಗ ಜನಗಳು ಸುಮ್ಮನೆ ಕೊಡುವುದಿಲ್ಲ, ಅಕ್ಕಪಕ್ಕದಲ್ಲಿದ್ದವರನ್ನ ನೋಡ್ತಾ ಕೊಡ್ತಾರೆ. ಆ ರೀತಿಯಾಗಿ ಮಾಡುವುದಕ್ಕೆ ಇದನ್ನು ಹೇಳುವುದಲ್ಲ. ಯಾಕೆಂದ್ರೆ ಅದರಿಂದಲೂ ಒಂದು ಅನರ್ಥ ಹೇಳಿದ್ದಾರೆ. ಮತ್ತೆ ಯಾವ ವಿಧವಾದ ನ್ಯೂನತೆಗಳು ಇದ್ದಾಗ ಅದನ್ನು ನೋಡಿ ನಾವು ಅಪಹಾಸ ಮಾಡಿದರೆ ಅದರಿಂದ ಮತ್ತೆ ಅನರ್ಥ ಇದೆ. ಅಪಹಾಸ ಮಾಡುವುದಕ್ಕಾಗಿ ಇದನ್ನು ತಿಳಿಯುವುದಲ್ಲ. ಈ ತಪ್ಪುಗಳನ್ನು ನಾವು ಮಾಡುವುದು ಬೇಡ, ಇಷ್ಟನ್ನೇ ಅನುಸಂಧಾನಕ್ಕೆ ತಂದುಕೊಳ್ಳುವುದಕ್ಕಾಗಿ ಇದನ್ನು ತಿಳಿಯೋದೇ ಹೊರತು ಏನೋ ಜನ್ಮಾಂತರದ ಕರ್ಮದಿಂದ ಕಷ್ಟ ಅನುಭವಿಸುವವರಿಗೆ ನೋಡಿಕೊಳ್ಳುವವನು ದೇವರಿರ್ತಾನೆ, ನಾವು ಅಪಹಾಸ ಮಾಡಬಾರದು. ಕೆಲವರು ಹಾಗೆ ವಾದಿಸುವವರಿದ್ದಾರೆ. ಅವನಿಗೆ ಯಾಕೆ ಈ ಕಷ್ಟ ಆಗಿದೆ, ದರಿದ್ರ ಯಾಕಾಗಿದ್ದಾನೆ, ಜನ್ಮಾಂತರದಲ್ಲಿ ಅವನು ಒಳ್ಳೆ ಕೆಲಸ ಮಾಡಿಲ್ಲ, ದಾನ ಧರ್ಮ ಮಾಡಿಲ್ಲ, ಅದಕ್ಕಾಗಿ ದರಿದ್ರ ಆಗಿದ್ದಾನೆ. ಮತ್ತು ಅವನ ಮೇಲೆ ನಾವು ಯಾಕೆ ದಯೆ ಮಾಡಬೇಕು, ಅವನ ಮೇಲೆ ಯಾಕೆ ಅನುಕಂಪ ತೋರಬೇಕು, ಪಾಪ ಮಾಡಿದ್ದಾನೆ ಅನ್ನೋದಕ್ಕಾಗಿ ಕಷ್ಟ ಅನುಭವಿಸ್ತಾ ಇದ್ದಾನಲ್ಲ ಅಂತ ಹಾಗೆಲ್ಲ ಮಾಡಬಾರದು. ಪಾಪ ಮಾಡಿದ್ದಕ್ಕೆ ಫಲವನ್ನ ಕಷ್ಟವನ್ನ ಕೊಡತಕ್ಕಂಥದ್ದು ದೇವರ ಕೆಲಸ. ಅದು ನಾವು ಆ ಜವಾಬ್ದಾರಿಯನ್ನು ಹೊತ್ತವರಲ್ಲ. ನಮ್ಮ ಕೆಲಸ ಎಷ್ಟು, ದರಿದ್ರರಿಗೆ ಯೋಗ್ಯರಾಗಿದ್ರೆ, ಸತ್ಪಾತ್ರ ಇದ್ರೆ ಅವರಿಗೆ ದಾನ ಮಾಡಬೇಕು ಅಂತ ನಮಗೆ ಹೇಳಿದ್ದಾರೆ, ನಾವು ಮಾಡಬೇಕಷ್ಟೇ. ಆ ಕರ್ಮಗಳಿಗೆ ಫಲ ಕೊಡತಕ್ಕಂತಹ ನಾಯಕರು ನಾವಲ್ಲ. ಆದ್ದರಿಂದ ನಾವು ನಮ್ಮ ಶುದ್ಧಿಗಾಗಿ ಈ ತತ್ವಗಳನ್ನು ತಿಳಿಯಬೇಕು ಅಷ್ಟೇ. ಕೆಲವರು ಹುಟ್ಟು ಕುರುಡರು, ಹುಟ್ಟಿದ ಮೇಲೆ ಯಾವುದೋ ಕಾರಣಕ್ಕಾಗಿ ಕಣ್ಣನ್ನು ಕಳೆದುಕೊಂಡವರು, ಹೀಗೆ ಎರಡೂ ತರಹದ ಜನರಿದ್ದಾರಲ್ಲ. ಇದರ ಕಾರಣ ಏನು ಅಂತ ಕೇಳಿದರೆ ರುದ್ರದೇವರ ಹೇಳ್ತಾರೆ, ಏಪುರ ಕಾಮಕಾರೇಣ ಪರವೇಶ್ಮಸು ಲೋಲುಪಾಹ. ನೋಡಿ, ಇನ್ನೊಬ್ಬರ ಮನೆಯ ಮೇಲೆ, ಇನ್ನೊಬ್ಬರ ಮನೆಯಲ್ಲಿರುವ ಪದಾರ್ಥಗಳ ಮೇಲೆ ಯಾರು ಕಣ್ಣಿಡ್ತಾರೋ ಅವರ ಕಣ್ಣು ಕಿತ್ತಾನೆ ದೇವರು ಜನ್ಮಾಂತರದಲ್ಲಿ. ನೀವು ಎತ್ತುಕೊಂಡು ಬರೋದು ಬೇರೆ, ಅದಕ್ಕೆ ಮುಂದೆ ಹೇಳಿದ್ದಾರೆ. ಅದನ್ನು ತಗೊಂಡು ಕಳತನ ಮಾಡಿ ಬಂದ್ರೆ ಭಾರಿ ದೊಡ್ಡದದು, ಅದರ ಪಾಪ ಮುಂದೆ ಅದರ ಕೈ ಕೆಲಸ. ಇದು ಕೈ ಕೆಲಸ ಅಲ್ಲ, ಕಣ್ಣಿನ ಕೆಲಸ. ಇದು ಎಷ್ಟು ಸೂಕ್ಷ್ಮವಾಗಿದೆ ತಿಳಿದುಕೊಳ್ಳಿ ಧರ್ಮ. ಯಾವುದೋ ಒಬ್ಬ ಸಾಹಿತಿ ಬರೆದಂತಹ ಮಾತುಗಳಿಗಾಗಲಿ ಅಥವಾ ಯಾವುದೋ ಒಬ್ಬ ಕವನಕಾರ ಉತ್ಪ್ರೇಕ್ಷೆಯನ್ನು ಮಾಡತಕ್ಕಂಥವನ ಮಾತಿಗಾಗಲಿ ನಾವು ಬಹಳ ಬೆಲೆ ಕೊಡ್ತೇವೆ, ಕೊಡೋದಿಲ್ಲ, ಆ ಮಾತು ಬೇರೆ. ಅವರು ಅಸರ್ವಜ್ಞರು, ನಮ್ಮಂತೆ ಮನುಷ್ಯರವರು. ಈ ಮಾತುಗಳು ಸರ್ವಜ್ಞನಾದ, ಸರ್ವನಿಯಾಮಕನಾದ, ಎಲ್ಲ ಕರ್ಮಗಳಿಗೆ ಫಲವನ್ನ ತಾನೇ ಕೊಡುವ ಭಗವಂತ ವೇದವ್ಯಾಸದೇವರು ಹೇಳುವ ಮಾತಿದು. ಇವುಗಳಿಗೆ ನಾವು ಅಕ್ಷರಕ್ಕೂ ಬೆಲೆ ಕೊಟ್ಟು ಕೇಳಬೇಕಾದ ಮಾತುಗಳು. ಪರವೇಶ್ಮಸು ಲೋಲುಪಾಹ. ಇನ್ನೊಬ್ಬರ ಪದಾರ್ಥ ಬಹಳ ಚೆನ್ನಾಗಿದೆ, ನನಗಾಗಿದ್ರೆ ಒಳ್ಳೇದಾಗ್ತಿತ್ತು ಅಂತನ್ನುವಂತಹ ಅಪೇಕ್ಷೆಯನ್ನು, ನನಗೂ ಒಂದು ಸಿಕ್ಕರೆ ತಪ್ಪಿಲ್ಲ ಅಂತಂದ್ರೆ ಬೇರೆ, ಆದರೆ ಅದೇ ಬೇಕು ಅಂತ ಅಪೇಕ್ಷೆ ಮಾಡಿದರೆ ಆ ವಿಧವಾಗಿರತಕ್ಕಂತಹ ಅಪೇಕ್ಷೆಗೆ ಪ್ರೇರಕವಾದ ಕಣ್ಣು ಉಂಟಲ್ಲ, ಆ ಕಣ್ಣನ್ನು ದೇವರು ತೆಗೆದುಹಾಕ್ತಾನೆ. ಪರಸ್ತ್ರೀಯೋಭಿವೀಕ್ಷಂತೆ ದುಷ್ಟೇನೈವ ಸ್ವಚಕ್ಷುಷ. ಪರಸ್ತ್ರೀಯರನ್ನ ದುಷ್ಟವಾದ ಕಣ್ಣುಗಳಿಂದ ನೋಡಿದ ಅಂತಾದರೆ ಅಂತಹ ವ್ಯಕ್ತಿ ಇನ್ನು ಸರಿಯಾದ ಲಕ್ಷಣ ನೋಡಿ ಎಷ್ಟು ಸೂಕ್ಷ್ಮ ಇದೆ. ಇದು ಒಂದು, ಮತ್ತೊಬ್ಬರ ವಸ್ತುವಿನ ಮೇಲೆ ಕಣ್ಣಿಡೋದು, ಪರಸ್ತ್ರೀಯರ ಮೇಲೆ ಕಣ್ಣಿಡೋದು,
ಸಾಮುದ್ರಿಕ ಲಕ್ಷಣಗಳನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಾನೆ. ಏನೋ ಓದಿರ್ತಾನೆ, ಗುರುಗಳು ಹೇಳಿರ್ತಾರೋ ತಾನೇ ಓದಿರ್ತಾನೋ, ಒಟ್ಟಾರೆ ಲಕ್ಷಣಶಾಸ್ತ್ರ ತಿಳ್ಕೊಂಡಿದ್ದಾನೆ. ಪಾಪ ಯಾರೋ ಅಮಾಯಕರು ಬಂದು ಕೇಳ್ತಾರೆ, ಹೇಗಿದೆ ಮುಖದ ಲಕ್ಷಣಗಳು ಹೇಗಿವೆ, ಕೈ ಹೇಗಿದೆ, ಅದೇ ಹೇಗಿದೆ, ಇದು ಹೇಗಿದೆ ಅಂತ ಪಾಪ ತಮ್ಮ ಲಕ್ಷಣದಿಂದ ತಮ್ಮ ಭವಿಷ್ಯ ಏನೋ ಕೇಳಬೇಕು ಅಂತ ಅವ್ರು ಕೇಳಲಿಕ್ಕೆ ಬಂದಿರ್ತಾರೆ. ಏನೋ ಸುಳ್ಳು ಹೇಳಿಬಿಡು, ಅವನಿಗೆ ಹೆದರಿಸಿಬಿಡು, ನಿನ್ನ ಲಕ್ಷಣವೇ ಬಹಳ ಅಬದ್ಧವಾಗಿದೆ, ನಿನಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಇದ್ದ ಲಕ್ಷಣವನ್ನ ಮುಚ್ಚಿಟ್ಟು ವಿನಾಕಾರಣವಾಗಿ ಅವನಿಗೆ ಮೋಸ ಮಾಡಿ ವಂಚನೆ ಮಾಡಿ ಅವನಿಗೆ ದುಃಖವನ್ನ ಉಂಟು ಮಾಡಿದರೆ ದೇವರು ಕಣ್ಣು ಕಿತ್ತಾನೆ ಅಂತ. ಒಳ್ಳೆ ಕಣ್ಣುಗಳನ್ನು ಕೊಟ್ಟು ಚೆನ್ನಾಗಿ ಲಕ್ಷಣಗಳನ್ನ ನೋಡಿ ಸರಿಯಾಗಿ ಫಲಗಳನ್ನು ಹೇಳುವುದಕ್ಕೆ ನಿನಗೆ ಕಣ್ಣು ಕೊಟ್ಟರೂ ಕೂಡ ಮೋಸ ಮಾಡಿ ನೀನು ಸುಳ್ಳು ಹೇಳ್ತಾ ಇದ್ದಿ ಅಂತನ್ನೋದಕ್ಕೋಸ್ಕರ ಅವನಿಗೆ ಕಣ್ಣು ಕಿತ್ತಿ ಹಾಕ್ತಾರೆ. ಈ ರೀತಿಯಾಗಿ ಕುರುಡುತನಕ್ಕೆ ಕಾರಣವನ್ನ ಮಹಾಭಾರತ ತಿಳಿಸ್ತಾ ಇದೆ. ಇನ್ ಕೆಲವರಿಗೆ ಮುಖರೋಗ, ಬಾಯಿಯಲ್ಲಿ ಹುಣ್ಣಾಗ್ತದೆ, ಮೇಲಿನ ಮೇಲೆ ಬಾಯಿಯಲ್ಲಿ ಹುಣ್ಣಾಗತ್ತೆ, ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಾನಾ ತರಹದ ರೋಗಗಳಾಗತ್ತೆ ಮುಖದಲ್ಲಿ. ಕಾರಣ ಏನು ಅಂದ್ರೆ ಯಾರು ನಿಷ್ಠುರವಾದ ಮಾತುಗಳನ್ನಾಡ್ತಾರೆ, ಕೆಟ್ಟ ಮಾತುಗಳನ್ನಾಡ್ತಾರೆ, ಯಾವಾಗಲೂ ಇನ್ನೊಬ್ಬರಿಗೆ ಉದ್ವೇಗ ಹುಟ್ಟುವಂತಹ ಮಾತಾಡ್ತಾರೆ, ಅವರಿಗೆ ಹೀಗಾಗುತ್ತೆ. ಕೃಷ್ಣ ಪರಮಾತ್ಮ ಅದಕ್ಕಾಗಿ ಹೇಳಿದ ವಾಂಗ್ಮಯ ತಪಸ್ಸು ಅಂತ. ನಾವು ದೊಡ್ಡ ತಪಸ್ಸು ಮಾಡೋದು ಅಂದ್ರೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಮುಖ್ಯವಾಗಿ ಸ್ವಾಧ್ಯಾಯ ಪ್ರವಚನ, ವೇದಶಾಸ್ತ್ರಾದಿಗಳ ಅಧ್ಯಯನವನ್ನ ಮಾಡೋದು, ಪ್ರವಚನವನ್ನ ಮಾಡೋದು, ಇದೇ ದೊಡ್ಡದಾದಂತಹ ವಾಂಗ್ಮಯ ತಪಸ್ಸು. ಸತ್ಯ ಮಾತಾಡೋದು, ಇನ್ನೊಬ್ಬರಿಗೆ ಹಿತವಾದದ್ದನ್ನು ನುಡಿಯೋದು, ಉದ್ವೇಗವಾಗದೇ ಇದ್ದಂತೆ ಮಾತನಾಡೋದೇನಿದೆ, ಇದು ಒಂದು ದೊಡ್ಡದಾದ ವಾಂಗ್ಮಯ ತಪಸ್ಸು ಅಂತ ಹೇಳಿದ್ದಾರೆ. ಅತ್ಯಂತ ಮೃದುವಾದ ಭಾಷೆಯಲ್ಲಿ ಮನಸ್ಸಿಗೆ ನೋವಾಗದೇ ಇದ್ದ ಹಾಗೆ ಹೇಳಲಿಕ್ಕೆ ಬರ್ತದೆ. ಆದರೂ ಕೂಡ ಕೆಲವರು ಬಹಳ ಕಟುವಾಗಿ ಮಾತಾಡ್ತಾರೆ, ಉದ್ವೇಗ ಆಗುವಂತೆ ನಿಷ್ಠುರವಾಗಿ ಮಾತಾಡ್ತಾರೆ. ಅಂಥವರಿಗೆ ಮುಖರೋಗವಾಗತ್ತೆ, ನಾಲಿಗೆಯ ಮೇಲೆ ರೋಗವಾಗತ್ತೆ ಅಂತ ಹೇಳ್ತಾರೆ. ಎರಡನೇದಾಗಿ ಗುರುಗಳಿಗೆ, ತಂದೆ ತಾಯಿಗಳಿಗೆ ಯಾರು ಎದುರು ಮಾತಾಡ್ತಾರೆ ಅವರಿಗೆ ಹೀಗಾಗುತ್ತೆ. ಯುವಕರು, ಮಕ್ಕಳು ವಿಶೇಷವಾಗಿ ಇದನ್ನು ತಿಳಿಯಬೇಕು. ಬಹಳ ದೊಡ್ಡ ಅಪರಾಧವನ್ನು ಹೇಳಿದ್ದಾರೆ. ಇದನ್ನು ಗುರುಗಳಿಗಾಗಲಿ ತಂದೆ ತಾಯಿಗಳಿಗಾಗಲಿ ತಿರುಗಿ ಉತ್ತರ ಕೊಡಬಾರದು. ಅವರು ಹೇಳಿದಂತಹ ಮಾತನ್ನು ತೆಗೆದುಹಾಕಬಾರದು, ವಿನಯದಿಂದ ಕೇಳಬೇಕು. ಯಾವ ತಂದೆ ತಾಯಿಗಳು ಜನ್ಮ ಕೊಟ್ಟು ಪಾಲನ ಪೋಷಣೆ ಮಾಡಿ ವಿದ್ಯೆಯನ್ನು ಕೊಡಿಸಿ ಬೆಳೆಸಿ ಎಲ್ಲ ಉಪಕಾರ ಮಾಡಿರ್ತಾರೆ, ಅಂತಹ ತಂದೆ ತಾಯಿಗಳಿಗೆ ಯಾವ ಬೆಲೆಯನ್ನೂ ಕೊಡುವುದಿಲ್ಲ ಇವತ್ತಿನ ಯುವಕರು. ಇದು ಸರಿಯಾದದ್ದಲ್ಲ ಅಂತದೆ ಮಹಾಭಾರತ. ತಂದೆ ತಾಯಿಗಳಲ್ಲಿ, ಗುರುಗಳಲ್ಲಿ, ಹಿರಿಯರಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ತಿಳಿದು ಆ ರೂಪದಲ್ಲಿ ಪರಮಾತ್ಮ ಅವರಲ್ಲಿ ಸನ್ನಿಹಿತನಾಗಿದ್ದು ನಮಗೆ ಇಷ್ಟೆಲ್ಲ ಅನುಗ್ರಹ ಮಾಡಿದ್ದಾನೆ ಎಂಬ ಭಾವನೆಯಿಂದ ಅವರನ್ನೇ ದೇವರು ಅಂತ ತಿಳಿಯುವುದಲ್ಲ, ಅವರಲ್ಲಿ ದೇವರಿದ್ದಾನೆ ಅಂತ ತಿಳಿದು ಅತ್ಯಂತ ವಿನಯದಿಂದ ಅವರನ್ನ ಗೌರವಿಸಬೇಕು, ಆದರಿಸಬೇಕು. ಹೇಳ್ತಾರೆ, ಗುರುಂ ಹುಂಕೃತ್ಯ ತ್ವಂಕೃತ್ಯ ವಿಷ್ಠಾಯಾಂ ಜಾಯತೆ ಕೃಮಿ 60 ವರ್ಷ ಸಹಸ್ರಾಣಿ. ಗುರುಗಳಿಗೆ, ಜ್ಞಾನಿಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ತಿರಸ್ಕಾರ ಮಾಡಿದರೆ ಪಡೆಯೋದು ಬಡಿಯೋದು ಬೇಡ, ನೀನೇನು ನನಗೆ ಹೇಳೋವನು ದೊಡ್ಡ ಬುದ್ಧಿವಂತ ಅಂತ ಇಷ್ಟಂದ್ರೆ ಸಾಕು, 60,000 ವರ್ಷ ಮಲಮೂತ್ರದಲ್ಲಿ ಹುಳ ಆಗಿ ಹುಟ್ಟುತ್ತಾನೆ ಅಂತ ಹೇಳಿದ್ದಾರೆ. 60 ವರ್ಷ ಸಹಸ್ರಾಣಿ ವಿಷ್ಠಾಯಾಂ ಜಾಯತೆ ಕೃಮಿ. ಏನು ಸಣ್ಣ ಪಾಪ ಅಂತ ತಿಳಿದುಕೊಂಡಿದ್ದೀರಾ? ಛಾಂದೋಗ್ಯೋಪನಿಷತ್ತು ಇದೇ ಮಾತು ಹೇಳುತ್ತದೆ. ಅದು ತಂದೆ ತಾಯಿಗಳ ಹತ್ಯೆ ಮಾಡುವುದು ಒಂದೇ, ಅವರನ್ನು ನಿಂದೆ ಮಾಡುವುದು ಒಂದೇ, ಎರಡೂ ಒಂದೇ. ಮಾತೃ ವೈತ್ವಮಸಿ ಆಚಾರ್ಯ ವೈತ್ವಮಸಿ ಪಿತೃ ವೈತ್ವಮಸಿ ಇತಿ ಬ್ರೂಯುಹು. ಯಾವ ವ್ಯಕ್ತಿ ತಂದೆ ತಾಯಿಗಳಿಗೆ, ಗುರುಗಳಿಗೆ ನಿಂದೆ ಮಾಡ್ತಾನೆ ಅವನು ಅವರನ್ನ ಕೊಂದಂತೆಯೇ ಸರಿ. ಅದಕ್ಕಾಗೇನೆ ಅರ್ಜುನ ಮತ್ತೆ ಗಾಂಡೀವ ಧನುಷ್ಯನ್ನ ಯಾರು ಕೆಳಗಿಡು ಅಂತ ಹೇಳ್ತಾರೋ ಅವರನ್ನ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಡ್ತಾನೆ. ಕರ್ಣನನ್ನು ಕೊಲ್ಲೋದೇ ಇಲ್ಲ ಕೊನೆವರೆಗೂ.
ಯುಧಿಷ್ಠಿರನಿಗೆ ಬಹಳ ತೊಂದರೆ ಆಗುತ್ತೆ. ಕರ್ಣ ಬಹಳ ಪೀಡೆ ಕೊಟ್ಟು ಕಳಿಸಿರ್ತಾನೆ, ಇವನು ಬಂದು ಶಿಬಿರದಲ್ಲಿ ಮಲಗಿರ್ತಾನೆ. ಆಗ ಕೃಷ್ಣ ಅರ್ಜುನ ಭೇಟಿಗೆ ಅಂತ ಬಂದಾಗ ಆ ಗಾಂಡೀವ ಧನುಸ್ಸನ್ನ ಭೀಮನಿಗಾದರೂ ಕೊಡು, ಕೃಷ್ಣನಿಗಾದರೂ ಕೊಡು, ನೀ ಯಾಕೆ ಹಿಡಿದುಕೊಂಡಿದ್ದಿ ಕೈಯಲ್ಲಿ? ನಿನಗೆ ಕರ್ಣನನ್ನು ಸಂಹಾರ ಮಾಡಲಿಕ್ಕೆ ಆಗದೇ ಇದ್ರೆ ಯಾಕೆ ಸುಮ್ಮನೆ ಅದನ್ನ ಆಟಿಕೆ ಸಾಮಾನ ಹಿಡಿದ ಹಾಗೆ ಇಟ್ಕೊಂಡು ಓಡಾಡ್ತಾ ಇದ್ದಿ? ಕೊಟ್ಬಿಡು, ಯಾರಾದ್ರೂ ಕೆಲಸ ಮಾಡ್ತಾರೆ, ಹೋಗಿ ಮಲ್ಕೋ ನೀನು ಅಂತ ಬೈತಾನೆ ಯುಧಿಷ್ಠಿರ. ಆಗ ಖಡ್ಗ ತೆಗೆದ ಅರ್ಜುನ, ಅಲ್ಲಪ್ಪ ಅಣ್ಣನ ಮೇಲೆ ಇಷ್ಟು ಭಕ್ತಿ ಮಾಡ್ತಿದ್ದೆ, ಖಡ್ಗ ಯಾಕೆ ತೆಗೆದಿ ಅಂದ್ರೆ ನನ್ನ ಪ್ರತಿಜ್ಞೆ ಇದೆ, ಗಾಂಡೀವ ಧನುಸ್ಸು ಕೆಳಗಿಡು ಅಂತ ಹೇಳಿದವ್ರನ್ನ ಕೊಲ್ತೇನೆ ಅಂತ. ಕೃಷ್ಣ ಅಂದ, ಬೈದ್ ಬಿಡು ಅಂತ ಹೇಳಿದ. ಯಾಕೆ ಅಂದ್ರೆ ದೊಡ್ಡವರನ್ನ ಬೈಯೋದು ಒಂದೇ, ಅವರನ್ನು ಕೊಲ್ಲೋದು ಒಂದೇ. ಆದ್ರಿಂದ ನಿನಗೆ ಕೊಲ್ಲಬೇಕು ಅಂತ ಪ್ರತಿಜ್ಞೆ ಇದೆಯಲ್ಲ, ಬೈದ್ರೆ ಕೊಂದಾಗೆ ಅದು, ಬೈದು ಬಿಟ್ಟ. ನಿನ್ನ ಕಾರಣಕ್ಕಾಗಿ ನಾವು ವನವಾಸಕ್ಕೆ ಬಂದಬೇಕಾಯ್ತು, ನಿನ್ನ ಕಾರಣಕ್ಕಾಗಿ ಅಜ್ಞಾತವಾಸ, ನಿನ್ನ ಕಾರಣಕ್ಕಾಗಿ ಇಷ್ಟೆಲ್ಲ ಬಾಂಧವರಲ್ಲಿ ಜಗಳ ಎಲ್ಲ ನೀನೇ ಮಾಡಿದ್ದು, ನೀನು ಜೂಜಾಟಕ್ಕೆ ಒಪ್ಪಿಕೊಳ್ಳದೇ ಇದ್ರೆ ಇದಾಗ್ತಾ ಇರಲಿಲ್ಲ ಅಂತ ಎಲ್ಲ ಬೈದು ಬಿಟ್ಟ. ಮತ್ತೆ ಖಡ್ಗ ತೆಗೆದ. ಯಾಕೆ? ಮತ್ತು ದೊಡ್ಡವರನ್ನು ಕೊಂದ್ರೆ ನಾವು ಹೇಗೆ ಬದುಕೋದು, ಅದಕ್ಕೆ ನಾನು ಸಾಯ್ತೇನೆ ಅಂತ. ದೇವರಂದ ಇದಕ್ಕೂ ಒಂದು ಉಪಾಯ ಇದೆ ಎಂದ. ಏನು? ನಿನ್ನನ್ನು ನೀನು ಚೆನ್ನಾಗಿ ಪ್ರಶಂಸೆ ಮಾಡಿಕೊಂಡು ಬಿಡು. ಆತ್ಮ ಪ್ರಶಂಸೆ ಎಂದ್ರೂ ಒಂದೇ, ಆತ್ಮಹತ್ಯೆ ಎಂದ್ರೂ ಒಂದು. ಯಾಕೆ? ಮನುಷ್ಯ ಎಲ್ಲಿಯವರೆಗೆ ತನ್ನಲ್ಲಿರುವ ದೋಷಗಳನ್ನು ತಿಳಿತಾನೆ, ದೊಡ್ಡವರಲ್ಲಿರುವ ಗುಣಗಳನ್ನು ತಿಳಿತಾನೆ, ಅಲ್ಲಿಯವರೆಗೆ ಪ್ರಗತಿಗೆ ಅವಕಾಶ ಇದೆ. ಓಹೋ, ನಾನಿಷ್ಟು ಸಣ್ಣವನು, ನಾನಿನ್ನೂ ಅಷ್ಟು ಮುಂದೆ ಹೋಗಬೇಕು. ಹಾಗಾದ್ರೆ ಅವರು ದಿವಸಕ್ಕೆ 1000 ಗಾಯತ್ರಿ ಜಪವನ್ನು ಮಾಡ್ತಾರೆ, ನಾನಿನ್ನೂ 10 ಮಾಡ್ತಾ ಇದ್ದೇನೆ ಅಂತ ನೆನೆಸಿದರೆ ಇವನಿಗೆ ಪ್ರಗತಿ. ಅದನ್ನು ಬಿಟ್ಟು ಯಾರು ಸಂಧ್ಯಾವಂದನನೇ ಮಾಡುವುದಿಲ್ಲ, ಗಾಯತ್ರಿಯನ್ನೇ ಮುಟ್ಟಿಲ್ಲ, ಅಂತಹ ಶುಂಠರನ್ನ ನೋಡು ನಾನು 10 ಗಾಯತ್ರಿ ಮಾಡ್ತೇನೆ, ನನಗೆ ಯಾರು ಸಮಾನರಿದ್ದಾರೆ ಅಂತ ತನ್ನನ್ನೇ ತಾನು ಪ್ರಶಂಸೆ ಮಾಡಿಕೊಂಡು ತೃಪ್ತಿಪಟ್ಟು ಬಿಟ್ಟ ಅಂದ್ರೆ ಏನಾಯ್ತು? ಇವನು ನಿಂತಲ್ಲಿಯೇ ನಿಂತ, ಇವನಿಗೆ ಪ್ರಗತಿಯಾಗಲಿಲ್ಲ. ಮತ್ತೆ ಇದೇ ಕೊಲೆ. ಪ್ರಗತಿಶೀಲನಾಗಬೇಕಾಗಿರತಕ್ಕಂತಹ ವ್ಯಕ್ತಿ ತಾನಿದ್ದದ್ದೇ ಬಹಳ ದೊಡ್ಡದು ಅಂತ ತಿಳಿದುಕೊಂಡು ಬಿಟ್ಟ ಅಂದ್ರೆ ಅವನ ಪ್ರಗತಿಗೆ, ಅವನ ಉನ್ನತಿಗೆ ತಾನೇ ಕೊಡಲಿಯನ್ನು ಹಾಕಿಕೊಂಡಂತೆ. ಹೀಗಾಗಿ ಅದು ಆತ್ಮಹತ್ಯೆಯ ಸಮಾನ. ನಾವು ಎರಡನ್ನೂ ದಿವಸ ಮಾಡ್ತಾ ಇರ್ತೇವೆ. ಯಾವಾಗಲೂ ಆತ್ಮಹತ್ಯೆ, ಯಾವಾಗಲೂ ಗುರುವಿನಿಂದ ಗುರು ಹತ್ಯೆ. ಜ್ಞಾನಿಗಳ ತಂದೆ ತಾಯಿಗಳ ಹತ್ಯೆ ನಡೀತಾ ಇರ್ತದೆ ನಿತ್ಯ. ಇಷ್ಟು ಸೂಕ್ಷ್ಮವಾಗಿದೆ ಶಾಸ್ತ್ರ. ಆದ್ದರಿಂದ ಗುರುಗಳ ಜ್ಞಾನಿಗಳ ನಿಂದೆಯನ್ನ ಮಾಡೋದು ಇದು ಅವರನ್ನ ಹತ್ಯೆ ಮಾಡಿದ್ದರ ಸಮಾನ ಎಂಬುದಾಗಿ ಉಪನಿಷತ್ತು ಹಾಗೂ ಮಹಾಭಾರತ ನಮಗೆ ತಿಳಿಸ್ತಾ ಇದೆ. ಅಂದ ಮೇಲೆ ಗುರೂನ್ ಪ್ರತಿ ಪರಾನ್ ಪ್ರತಿ ಅಸತ್ಯಂ ಪರುಷಂ ಘೋರಂ ಜಿಹ್ವಾಬಾಧಾಂ ತದಾನ್ಯೇಷಣಂ ಕುರುವತೆ ಕೋಪಕಾರಣ. ಹೀಗೆ ಯಾರು ನಿಂದೆಯನ್ನು ಮಾಡ್ತಾರೆ ಅವರಿಗೆ ಜನ್ಮಾಂತರದಲ್ಲಿ ಇನ್ನನೇಕ ಅನರ್ಥಗಳಾಗುವುದಲ್ಲದೆ ಮುಖರೋಗ, ಜಿಹ್ವೆಯ ಮೇಲೆ ರೋಗ, ಮಾತನಾಡ್ಲಿಕ್ಕೆ ಚೆನ್ನಾಗಿ ಬರದೇ ಇರೋದು, ಹೀಗೆಲ್ಲ ಆಗುತ್ತೆ. ಆದ್ದರಿಂದ ಸರ್ವಥಾ ಆ ರೀತಿಯಾಗಿ ಮಾಡಬಾರದು. ಕುಶ್ರೋತಾರಸ್ತು ಏಕಾರ್ಥಂ ಪರೇಶಾಂ. ತಂದೆ ತಾಯಿಗಳಾಗಲಿ ಹಿರಿಯರಾಗಲಿ ಹೇಳಬೇಕಿದನ್ನ. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಶಾಸ್ತ್ರದಲ್ಲಿ ಹೇಳಿದಂತಹ ಈ ತತ್ವಗಳನ್ನು ಹೇಳಬೇಕು. ಇದಲ್ಲದೆ ನೀವು ಹೀಗೆ ಬೈದರೆ ನಾಳೆ ನಿಮ್ಮ ಮಕ್ಕಳು ನಿಮಗೆ ಹೀಗೆ ಮಾಡ್ತಾರೆ ಎನ್ನುವುದನ್ನ ಹೇಳಿ ಅವರಿಗೆ ಚೆನ್ನಾಗಿ ಉಪದೇಶ ಮಾಡಬೇಕು. ಯಾರು ಮಾಡಬೇಕು? ಇಲ್ಲೇ ಇದ್ರೆ. ಹಾಗೆ ಮಾಡದೇ ಇದ್ರೆ ಬೈತಾರ, ಬೈಲಿ ಬಿಡು, ಏನ್ ತಪ್ಪಾಯ್ತು ಅಂತ ಸಹನೆ ಮಾಡ್ತಾ ಹೋಗಿ ಬಿಟ್ರೆ ಅದು ಸರಿಯಲ್ಲ. ಇನ್ನೊಬ್ಬರು ಸಹನೆ ಮಾಡಬಹುದು, ನೆರೆಹೊರೆಯವರಿಗೆ ಏನೋ ಬೈದ ಅಂದ್ರೆ ಅವರು ಸುಮ್ಮನೆ ಕೂಡಬಹುದು. ಆದರೆ ತಾವು ತಂದೆ ತಾಯಿಗಳು ಬರೀ ಮಕ್ಕಳನ್ನ ಪಡೆಯುವುದಷ್ಟೇ ಜವಾಬ್ದಾರಿ ಅಲ್ಲದೆ ಅವರಿಗೆ ಸನ್ಮಾರ್ಗದಲ್ಲಿ ತರುವ ಜವಾಬ್ದಾರಿಯು ಇವರದೇ ಆಗಿರುತ್ತದೆ. ಆದ್ದರಿಂದ ತಾವು ವೈರಾಗ್ಯದಿಂದ ಅವರು ಏನಂದ್ರೆ ಅನ್ನಲಿ ಅಂತ ಸಹನೆ ಮಾಡಬಾರದು. ಅವರಿಗೆ ಸರಿಯಾದ ದೋಷಗಳನ್ನು ಹೇಳಿ ಶಿಕ್ಷೆಯನ್ನ ಕೊಟ್ಟು ದಂಡ ಮಾಡಿ ಆ ವಯಸ್ಸಿಗೆ ತಕ್ಕಂತೆ ಅವರಿಗೆ ಬೋಧನೆಯನ್ನ ಮಾಡ್ತಾ ಅವರಿಗೆ ಸನ್ಮಾರ್ಗದಲ್ಲಿ ತರುವುದು ತಂದೆ ತಾಯಿಗಳ ಜವಾಬ್ದಾರಿ ಅಂತಂತಾರೆ. ಇನ್ನು ಕಿವಿ ಸರಿ ಇರೋದಿಲ್ಲ, ಕಿವಿ ಸರಿಯಾಗಿ ಕೇಳಿಸುವುದಿಲ್ಲ, ಅಥವಾ ಕಿವಿ ಸೋರ್ತಾ ಇರ್ತದೆ, ಕಿವಿ ನೋವು ಬರ್ತದೆ, ಕೆಲವರಿಗೆ ಕೇಳಿಸೋದೇ ಇಲ್ಲ, ಇನ್ನು ಕೆಲವರಿಗೆ ವಿಪರೀತವಾಗಿ ಕೇಳಿಸ್ತದೆ. ಹೀಗೆ ವಿಚಿತ್ರವಾಗಿರತಕ್ಕಂತಹ ಕಿವಿಯ ರೋಗಗಳೆಲ್ಲ ಬಹಳ ಅದ್ಭುತವಾದದ್ದಿದೆ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅಷ್ಟು ವಿಚಿತ್ರವಾದ ಕಿವಿಯ ರೋಗಗಳೆಲ್ಲ ಬರ್ತದಲ್ಲ, ಇದು ಯಾಕೆ ಬರ್ತದೆ ಅಂತ ಅನ್ನೋದಕ್ಕೆ ರುದ್ರದೇವರು ಬಹಳ ಸುಂದರವಾದ ಕಾರಣವನ್ನ ಕೊಡ್ತಾ ಇದ್ದಾರೆ. ಕುಶ್ರೋತಾರಸ್ತು ಏಚಾರ್ಥಂ
ಕುಶ್ರೋತಾರ, ಕೆಟ್ಟದ್ದನ್ನ ಕೇಳ್ತಾರಲ್ಲ, ದೇವರಿಗೆ ಬಹಳ ಕೋಪ ಬರುತ್ತೆ. ನಾನು ಕೊಟ್ಟ ಕಿವಿ ಎಷ್ಟೋ ಅದ್ಭುತವಾಗಿದೆ. ಒಬ್ಬ ಕಿವಿಯ ವೈದ್ಯರ ಜೊತೆಗೆ ಒಂದು ಸಂದರ್ಭದಲ್ಲಿ ಮಾತನಾಡೋ ಸಂದರ್ಭ ಬಂದಿತ್ತು. ಅವರು ಹೇಳ್ತಾ ಇದ್ರು, ಆ ಕಿವಿಯಲ್ಲಿರತಕ್ಕಂತಹ ಸೂಕ್ಷ್ಮವಾದ ಆ ನರಗಳು ಎಷ್ಟಿವೆ, ಆ ನರಗಳಲ್ಲಿ ಯಾವುದಾದರೂ ಒಂದು ನರ ವೀಕ್ ಆಯಿತು ಅಂದ್ರೆ ಅದನ್ನು ಅನುಭವಿಸಬೇಕಷ್ಟೇ ಜನ್ಮ ಇರೋವರೆಗೆ. ಅದಕ್ಕೇನು ಉಪಾಯ ಮಾಡಲಿಕ್ಕಾಗುವುದು, ಕಾಣಿಸೋದೇ ಇಲ್ಲ. ಅವು ಅಷ್ಟು ಸೂಕ್ಷ್ಮ. ಇಲ್ಲಿ ಇಷ್ಟು ನರಗಳಿವೆ ಅಂತ ಲೆಕ್ಕ ಹೇಳ್ತಾರೆ, ತೋರಿಸಲಿಕ್ಕಾಗುವುದಿಲ್ಲ, ಅಷ್ಟು ಸೂಕ್ಷ್ಮ ನರಗಳಿವೆ. ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದ ನರಗಳಲ್ಲಿ, ನಾಡಿಗಳಲ್ಲಿ ಭಗವಂತ ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿಸ್ತಾನೆ. ಧ್ವನಿ ಕೇಳುವ ಹಾಗೆ ಮಾಡ್ತಾನೆ ಭಗವಂತ. ಆದರೆ ಅಂತಹ ಒಳ್ಳೆ ಕಿವಿಯನ್ನ ದೇವರಿಗೇನು ಶ್ರಮ ಆಗಿಲ್ಲ, ಅವನು ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಆದರೆ ನಮ್ಮ ಉಪಕಾರಕ್ಕಾಗಿ ಇಷ್ಟು ಸುಂದರವಾದ ಕಿವಿಯನ್ನ ಕೊಟ್ಟು ಕೇಳುವ ಶಕ್ತಿಯನ್ನು ದೇವರು ಕೊಟ್ಟಾಗ ನಾವು ಕೇಳೋದು ಅದೇ ಕಿವಿಯಿಂದ ದೇವರ ನಿಂದೆಯನ್ನು ಕೇಳುತ್ತೇವೆ, ಅಥವಾ ಗುರುಗಳ ನಿಂದೆಯನ್ನು ಕೇಳುತ್ತೇವೆ. ಧರ್ಮದ ವಿರುದ್ಧವಾಗಿರತಕ್ಕಂತಹ ಭಗವಂತನನ್ನ, ಶಾಸ್ತ್ರವನ್ನ ಅವಹೇಳನ ಮಾಡತಕ್ಕಂತಹ ಮಾತುಗಳನ್ನೆಲ್ಲ ಕಿವಿಯಿಂದ ಆನಂದದಿಂದ ಕೇಳುತ್ತೇವೆ. ದುಃಖದಿಂದ ಕೇಳಿ ಅದನ್ನು ಖಂಡನೆ ಮಾಡಿದರೆ ತಪ್ಪಿಲ್ಲ, ಆದರೆ ಆನಂದದಿಂದ ಕೇಳ್ತಾ ಅದನ್ನು ಸಹನೆ ಮಾಡುತ್ತೇವಲ್ಲ, ಕುಶ್ರೋತಾರಹ. ಅಂತಹ ಕೆಟ್ಟ ವಿಷಯಗಳನ್ನ ಕಿವಿಯಿಂದ ನಾವು ಕೇಳಿದರೆ, ನಾನು ಕೊಟ್ಟ ಕಿವಿಯನ್ನ ನನ್ನ ವಿರುದ್ಧವಾದಂತಹ ಕೆಲಸ ಮಾಡುವುದಕ್ಕೆ ನೀನು ಉಪಯೋಗಿಸ್ತೀಯ ಮೂಢ ಅನ್ನೋದಕ್ಕಾಗಿ ದೇವರು ಅವನ ಕಿವಿಯನ್ನ ಜನ್ಮಾಂತರದಲ್ಲಿ ವಿಕಲವನ್ನಾಗಿ ಮಾಡ್ತಾನೆ. ನ್ಯೂನತೆಯನ್ನ ಆ ಕಿವಿಯಲ್ಲಿ ತಂದುಕೊಡ್ತಾನೆ. ಚೆನ್ನಾಗಿ ಕೇಳಿಸೋದಿಲ್ಲ, ರೋಗ ಆಗತ್ತೆ, ಒದ್ದಾಡ್ತಾನೆ. ಇನ್ ಕೆಲವರು ಪರೇಶಾಂ ಕರ್ಣನಾಶಕಾಹ, ಸುಮ್ಮನೆ ಕೂತಲ್ಲೇನೆ ಕೆಲವರಿಗೆ ಹಾಗೆ ಒಳ್ಳೆ ಶಕ್ತಿ ಬಲ ಇರ್ತದೆ, ಏನ್ ಕೆಲಸ ಇರುವುದಿಲ್ಲ, ಏನ್ ಮಾಡಬೇಕು. ಯಾರೋ ಪಕ್ಕದಲ್ಲಿ ಪಾಪ ಸಂಭಾವಿತರು ಕುಳಿತಿದ್ರು ಅಂತಂದ್ರೆ ಹೋಗಿ ಕಿವಿ ಹಿಂಡ್ತಾರೆ, ಜೋರಾಗಿ ಕಿವಿ ಜಗ್ಗೋದು, ಅವರು ಒದರಿದ್ರೆ ಆನಂದ ಪಡಬೇಕು. ಯಾರೋ ಮಕ್ಕಳಿಗೆ ಜೋರಾಗಿ ಕಿವಿ ಹಿಂಡೋದು, ದುರ್ಬಲರಿಗೆ ಕಿವಿಯನ್ನು ಪೀಡಿಸೋದು, ಹೀಗೆಲ್ಲ ಮಾಡಿ ಇನ್ನೊಬ್ಬರ ಕಿವಿಗೆ ಪೀಡೆಯನ್ನು ಕೊಟ್ಟವರಿಗೂ ಕೂಡ ಭಗವಂತ ಜನ್ಮಾಂತರದಲ್ಲಿ ಕರ್ಣರೋಗವನ್ನು ಕೊಡ್ತಾನೆ. ಇದೇ ರೀತಿ ಒಂದು ಸಾಮಾನ್ಯ ನಿರ್ಣಯವನ್ನು ರುದ್ರದೇವರು ಹೇಳುತ್ತಾರೆ. ಯಾವ ಯಾವ ಅಂಗಗಳಿಂದ ದೋಷ ಮಾಡ್ತಾನೆ ಆ ಅಂಗಗಳಿಗೆ ಭಗವಂತ ಜನ್ಮಾಂತರದಲ್ಲಿ ರೋಗವನ್ನು ಕೊಡ್ತಾನೆ. ದಂತರೋಗ, ಶಿರೋರೋಗ, ಕರ್ಣರೋಗ ತಥೈವಚ. ಹಲ್ಲುಗಳಿಂದ ಅಪಹಾಸ ಮಾಡಿ ಇನ್ನೊಬ್ಬರನ್ನು ನೋಡಿ ಕಿಸಿ ಅಂತ ನಕ್ಕು ಬಿಡೋದು, ಅಟ್ಟಹಾಸ ಮಾಡಿ ಇನ್ನೊಬ್ಬರ ಉತ್ಕರ್ಷವನ್ನು ಸಹನ ಮಾಡದೆ ಹಲ್ಲು ಕಡಿಯೋದು, ಅಥವಾ ಬಾಯಿಯಿಂದ ಕಚ್ಚೋದು, ಹೀಗೆಲ್ಲ ಮಾಡಿದರೆ ಹಲ್ಲಿನ ರೋಗ ಬರ್ತದೆ. ಹಲ್ಲು ಹುಳುಕಾಗ್ತದೆ, ಹಲ್ಲು ಬಿದ್ದು ಹೋಗ್ತದೆ. ಹೀಗೆಲ್ಲ ಮುಪ್ಪಿನ ಅವಸ್ಥೆ ತಾರುಣ್ಯದಲ್ಲಿಯೇ ಬರಬೇಕಾಗ್ತದೆ. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ ಆ ರೀತಿಯಾಗಿ ಜನರನ್ನು ನೋಡಿ ಮಾಡಿರತಕ್ಕಂತಹ ಅಪಹಾಸ, ಆ ವಿಧವಾದ ನಾನಾ ವಿಧವಾಗಿರತಕ್ಕಂತಹ ಕಾರಣಗಳಿಂದ ಆಗತ್ತೆ. ನೀವು ಅನ್ಬೋದು ಇದಕ್ಕೆಲ್ಲ ಲೌಕಿಕ ಕಾರಣಗಳು ಬೇರೆ ಬೇರೆ ಇವೆ, ನೀವು ಸುಮ್ಮನೆ ಏನೋ ಪುರಾಣ ಹೇಳಬೇಡಿ ಅಂತ. ಜನಗಳು ಸರಿಯಾಗಿ ಆಹಾರ ತಿನ್ನುವುದಿಲ್ಲ, ಯಾವ ಕಲುಷಿತವಾದ ಆಹಾರಗಳನ್ನು ತಿಂತಾರೆ, ಮತ್ತು ಗಟ್ಟಿಯಾದಂತಹ ವ್ಯಾಯಾಮ ಇಲ್ಲ. ಹೀಗಾಗಿ ಹಲ್ಲಿನ ಶಕ್ತಿ ಕಡಿಮೆಯಾಗ್ತಾ ಹೋಗ್ತಾ ಇದೆ ಜನರಲ್ಲಿ. ಏನೇನೋ ಹಚ್ಚಿ ಹಳೆ ಕಾಲದ ಹಾಗೆ ಶುದ್ಧವಾಗಿರತಕ್ಕಂತಹ ವನಸ್ಪತಿಯನ್ನು ತೆಗೆದುಕೊಂಡು ಅದನ್ನು ಅಗೆದು ಹಲ್ಲು ಗಟ್ಟಿ, ಎಂತಹ ಗಟ್ಟಿಯಾದವರು ಇದ್ರು ಅಂತ ಕೇಳ್ತೇವೆ. ಇದೇ ಶತಮಾನದಲ್ಲಿ ಹಿಂದಿನ ಭಾಗದಲ್ಲಿ, ಪೂರ್ವಾರ್ಧದಲ್ಲಿ 100 ಕಿಲೋ 200 ಕಿಲೋ ಅಕ್ಕಿ ಜೋಳದ ಚೀಲಗಳನ್ನು ಹಲ್ಲಿನಲ್ಲಿ ಹಿಡಿದುಕೊಂಡು ಓಡಾಡ್ತಾ ಇದ್ದರಂತೆ. ಈ ಜಗಲಿಯಿಂದ ಇನ್ನೊಂದು ಜಗಲಿಗೆ ಹಾರ್ತಾ ಇದ್ದರಂತೆ. ಅಂತಹ ಗಟ್ಟಿಮುಟ್ಟಿಯಾಗಿರತಕ್ಕಂತಹ ಬ್ರಾಹ್ಮಣರಿದ್ರು. ಆ ರೀತಿ ಇತ್ತು ಹಲ್ಲಿನಲ್ಲಿ ಶಕ್ತಿ. ಇವತ್ತೇನಿದೆ, ಬೆಣ್ಣೆ ತಿಂದ್ರೆ ಹಲ್ಲು ಮುರಿದು ಹೋಗ್ತದೆ. ಇದೆಲ್ಲ ಆಹಾರದಲ್ಲಿರುವ ದೋಷ, ವ್ಯಾಯಾಮದ ಲೋಪದಿಂದ ಆದದ್ದು. ಸುಮ್ಮನೆ ನೀವು ಜನ್ಮಾಂತರದ ಪಾಪ ಅಂತೆಲ್ಲ ಯಾಕೆ ಹೇಳ್ತೀರಿ ಅಂತ ಹಾಗೆ ತಿಳಿಯಬೇಡಿ. ಭಗವಂತನ ಒಂದು ವಿಚಿತ್ರವಾದ ಕ್ರಮ ಅಂದರೆ, ಯಾವುದೇ ಪುಣ್ಯ ಪಾಪಗಳಿಂದ ಏನೇ ಆದರೂ ಕೂಡ
ಲೌಕಿಕವಾದ ದೃಷ್ಟ ಕಾರಣಗಳ ಇಲ್ಲದೆ ದೇವರು ಮಾಡೋದಿಲ್ಲ. ಲೌಕಿಕವಾದ ಕಾರಣ ಇದೆ ಎಂದು ಮಾತ್ರಕ್ಕೆ ಪುಣ್ಯ ಪಾಪಗಳಿಲ್ಲ ಅಂತ ತಿಳ್ಕೋಬೇಡಿ. ಉದಾಹರಣೆಗೆ, ಇವತ್ತು ಒಬ್ಬ ವ್ಯಕ್ತಿ ಸಾಯಬೇಕು ಅಂತಿದ್ರೆ ಆಕ್ಸಿಡೆಂಟ್ ಆಗಿ ಸತ್ತ, ಹಾಗಾಗಿ ಅವನದೇನು ಪಾಪ ಇರಲಿಲ್ಲ ಅಂತಾರೆ ನೋಡಿ. ಏನ್ ಪಾಪ ಮಾಡಿಲ್ಲ, ಸುಮ್ಮನೆ ಆಕ್ಸಿಡೆಂಟ್ ಆಯಿತು ಅಂತಂತಾರೆ. ಅದು ಸಾಧ್ಯವೇ ಇಲ್ಲ. ಇವತ್ತು ಸಾಯಬೇಕಾಗಿರಲಿದ್ರೆ ಏನ್ ಪಾಪ ಬೇಕೋ, ಆಕ್ಸಿಡೆಂಟ್ ಆಗ್ಲಿಕ್ಕೆ ಏನ್ ಪಾಪ ಬೇಕೋ ಅಂತಹ ಪಾಪ ಮಾಡಿದ್ದ ಅನ್ನೋದಕ್ಕಾಗೇ ಆಕ್ಸಿಡೆಂಟ್ ಆಯಿತು, ಸತ್ತ. ಕಣ್ಣಿಗೆ ಕಾಣುವ ಕಾರಣ ಆಕ್ಸಿಡೆಂಟ್ ಆದದ್ದು, ಅಪಘಾತ ಆದದ್ದು. ಆದರೆ ಅದಕ್ಕೆ ಮೂಲ ಕಾರಣ ಜನ್ಮಾಂತರದಲ್ಲಿ ಮಾಡಿದ ಪಾಪ. ಅದರಂತೆ ಇವತ್ತು ನಮಗೆ ಆಹಾರದಲ್ಲಿ ನಾನಾ ತರಹದ ದೋಷಗಳಿವೆ, ನಮ್ಮ ವ್ಯಾಯಾಮದಲ್ಲಿ ಲೋಪ ಇದೆ, ವಾತಾವರಣದಲ್ಲಿ ದೋಷ ಇದೆ ಅನ್ನೋದಕ್ಕಾಗಿ ನಮಗೆ ನಾನಾ ರೋಗಗಳು ಬರ್ತದೆ. ಆದರೆ ನಾವು ಯಾಕೆ ಈಗ ಹುಟ್ಟಿದ್ವಿ? ಇಂತಹ ಕಲುಷಿತ ವಾತಾವರಣದೊಳಗೆ, ಈ ತರಹದ ಸಂದರ್ಭದೊಳಗೆ ನಾವು ಹುಟ್ಟುವ ಸಂದರ್ಭ ಯಾಕೆ ಬಂತು? ಹಿರಿಯರಿಗೆ, ಪ್ರಾಚೀನರಿಗೆ ಅಷ್ಟು ಸುಖವಾಗಿರುವ ವಾತಾವರಣದಲ್ಲಿ ಒಳ್ಳೆ ವ್ಯಾಯಾಮಶೀಲರಾಗಿ ಸತ್ವಶಾಲಿಗಳಾಗಿ ಬದುಕುವಂತಹ ಪರಿಸ್ಥಿತಿ ಅವರಿಗೆ ಬಂತು ಯಾಕೆ? ಪುಣ್ಯವಂತರಾದದ್ದಕ್ಕೆ ಹಾಗೆ ಬಂತು. ಪಾಪ ಮಾಡಿದ್ದಕ್ಕೋಸ್ಕರವಾಗಿಯೇ ನಮಗೆ ಈ ಸಂದರ್ಭವನ್ನು ದೇವರು ಒದಗಿಸಿಕೊಟ್ಟು ಆ ತರಹದ ರೋಗಗಳನ್ನ ತಂದುಕೊಡ್ತಾನೆ ಎಂಬುದಾಗಿ ತಿಳಿಯಬೇಕೇ ಹೊರತು ಕೇವಲ ದೃಷ್ಟ ಕಾರಣಗಳನ್ನ ನಾವು ನಂಬಿ ಅದೃಷ್ಟ ಕಾರಣಗಳನ್ನು ನಿರಾಕರಣೆ ಮಾಡುವುದಲ್ಲ. ಶಾಸ್ತ್ರ ಹಾಗೂ ಅನುಭವ ಎರಡನ್ನೂ ಸೇರಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇಲ್ಲಿ ತಿಳಿಯಬೇಕಾದದ್ದಿದೆ. ಈ ರೀತಿಯಾಗಿ ನಾನಾ ವಿಧವಾಗಿರತಕ್ಕಂತಹ ರೋಗಗಳಿಗೆ ನಾನಾ ವಿಧವಾದ ಕಾರಣಗಳನ್ನು ಹೇಳುತ್ತಾ ಕೊನೆಗೆ ಒಂದು ಮಾತನ್ನು ತಿಳಿಸ್ತಾರೆ. ಉದರ ರೋಗದ ಕಾರಣ. ಯಾಕೆ ಉದರ ರೋಗಗಳು ಬರ್ತದೆ ಅಂದ್ರೆ, ಅಭಕ್ಷ್ಯ ಭಕ್ಷಣವನ್ನ ತಾನು ಮಾಡುವುದಲ್ಲದೆ ಇನ್ನೊಬ್ಬರಿಗೂ ಒತ್ತಾಯ ಮಾಡಿ ಮಾಡಿಸ್ತಾರಲ್ಲ. ತಾವು ಅಭಕ್ಷ್ಯ ಭಕ್ಷಣ ಮಾಡ್ತಾರೆ, ಮಾಂಸ ಭಕ್ಷಣ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ, ಪಾರ್ಟಿಗೆ ಇನ್ನೊಬ್ಬರನ್ನ ಕರೆದು, ಪಾಪ ಯಾರೋ ಏಕಾದಶಿ ಉಪವಾಸ ಮಾಡುವವರು, ಸಾತ್ವಿಕರು, ಸದಾಚಾರಿಗಳು, ಗತಿ ಇಲ್ಲದೆ ಏನೋ ಅನಿವಾರ್ಯ ಕಾರಣಕ್ಕೆ ಉದ್ಯೋಗದಲ್ಲಿ ಸೇರಿಕೊಂಡಿರ್ತಾರೆ, ಅವರಿಗೂ ಒತ್ತಾಯ ಮಾಡಿ ಅಭಕ್ಷ್ಯ ಭಕ್ಷಣ ಮಾಡಲೇಬೇಕು, ಅಪೇಯಪಾನ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಮಾಡಿಸ್ತಾರಲ್ಲ, ಅಂಥವರಿಗೆ ಜನ್ಮಾಂತರದಲ್ಲಿ ಉದರ ರೋಗವಾಗ್ತದೆ. ನನ್ನ ಮಾತು ಅಂತ ತಿಳಿಬೇಡ್ರಿ. ಅಭಕ್ಷ್ಯಾಹಾರ ದಾನೈಶ್ಚ, ಅಭಕ್ಷ್ಯವಾದ ಆಹಾರಗಳನ್ನು ಕೊಡೋದರಿಂದ, ವಿಶ್ವಾಸ ಇಟ್ಟವರಿಗೆ ವಿಷ ಹಾಕೋದರಿಂದ, ಅಥವಾ ತಾವು ಸ್ವತಃ ಮಾಂಸಯುಕ್ತ ಸಮಾಚಾರ, ಮಾಂಸ ಭಕ್ಷಣೆ ಮಾಡುವುದರಿಂದ. ನೀವು ಇಲ್ಲಿ ಬೇಕಾದ್ರೆ ಎಣಸ್ರಿ, ಮಾಂಸ ಭಕ್ಷಣವನ್ನು ಎಷ್ಟು ಸಲ ಮೆನ್ಷನ್ ಮಾಡ್ತಾರೆ ರುದ್ರದೇವರು ಅಂತ. ಬಹಳ ಸಲ ಮಾಡಿದ್ದಾರೆ, ನಾನು ಬಿಟ್ಟಿದ್ದೇನೆ. ಮಾಂಸ ಭಕ್ಷಣೆ ಮಾಡೋದರಿಂದ, ಅದೇ ರೀತಿಯಾಗಿ ಜನರಿಗೆ ಆಹಾರ ಕೊಡದೆ ತಾನೊಬ್ಬನೇ ತಿನ್ನೋದರಿಂದ, ತನ್ನೆದರಿಗೆ ಉಪವಾಸ ಕುಳಿತಿದ್ರು ಅವರಿಗೆ ಕೊಡದೆ ತಾನು ಮಾತ್ರ ಯಾರು ತಿಂತಾನೋ ಅಂಥವನಿಗೆ ಜನ್ಮಾಂತರದಲ್ಲಿ ಉದರ ರೋಗವನ್ನು ಕೊಡ್ತಾರೆ. ಯಾರು ಈ ರೀತಿಯಾಗಿ ಮಾಡದೆ ತನಗೆ ಬಂದದ್ದರಲ್ಲಿಯೇ ಇನ್ನೊಬ್ಬರಿಗೂ ಕೊಟ್ಟು, ತಾನೂ ಅಭಕ್ಷ್ಯ ಭಕ್ಷಣ ಅಪೇಯಪಾನ ಮಾಡದೆ ಇನ್ನೊಬ್ಬರಿಗೂ ಮಾಡಿಸದೆ ಪಥ್ಯವಾದ ಆಹಾರವನ್ನೇ ಕೊಡ್ತಾ ಇರುತ್ತಾರೆ, ಅಂಥವರಿಗೆ ಭಗವಂತ ಉದರ ರೋಗವನ್ನು ಕೊಡುವುದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕರ್ಮದ ಒಂದು ಮಹಾತ್ಮ್ಯವನ್ನು ನಾವು ತಿಳಿದುಕೊಂಡು ಸತ್ಕರ್ಮಾನುಷ್ಠಾನ ಮಾಡುವುದರಲ್ಲಿ ಪ್ರವೃತ್ತರಾಗಬೇಕು. ಶ್ರೀಕೃಷ್ಣಾರ್ಪಣ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಚಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಕರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ.
ಮನುಷ್ಯ ಕರ್ಮಗಳನ್ನು ಮಾಡುವಾಗ ನಾನು ಸ್ವತಂತ್ರವಾಗಿ ಕರ್ಮಗಳನ್ನು ಮಾಡುತ್ತೇನೆ ಎಂಬ ಭಾವನೆಯಿಂದ ಮಾಡಿದರೆ ಆ ಕರ್ಮಗಳಿಗೆ ನಿಜವಾಗಿ ಇವನು ಪಡೆಯಬೇಕಾದ ಫಲಗಳೇನಿರುತ್ತೋ ಅವುಗಳನ್ನು ಪಡೆಯಲಿಕ್ಕಾಗುವುದಿಲ್ಲ ಅನ್ನೋದಕ್ಕಾಗಿ ಭಗವಂತನ ಸ್ವಾತಂತ್ರ್ಯಾನುಸಂಧಾನಪೂರ್ವಕವಾಗಿಯೇ ಕರ್ಮಗಳನ್ನು ಮಾಡಬೇಕು. ತಾನು ಸ್ವತಂತ್ರ ಎಂಬ ತಪ್ಪು ತಿಳುವಳಿಕೆಯಿಂದ ಕರ್ಮಗಳನ್ನು ಮಾಡಿದರೆ ಅದರಿಂದ ಯಾವ ಫಲವೂ ಸಿಗೋದಿಲ್ಲ ಅಂತಲ್ಲ. ಯಾಕೆ ಅಂದರೆ ಏನೋ ಒಂದು ಶ್ರದ್ಧೆಯಿಂದ ಮಾಡಿರ್ತಾನೆ ಎನ್ನುವುದಕ್ಕೆ ಅತ್ಯಲ್ಪ ಫಲವನ್ನು ದೇವರು ಕೊಡ್ತಾನೆ. ಆದರೆ ಅದು ಫಲ ಕೊಡದೇ ಇದ್ದ ಹಾಗೇನೆ. ಯಾವುದರಿಂದ ಏನು ಫಲ ಸಿಗಬೇಕೋ ಅದು ಸಿಗೋದಿಲ್ಲ. 1 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಳ್ಳೆ ಪಚ್ಚ ಅಥವಾ ವಜ್ರ, ಅದಕ್ಕೆ ಒಂದು 10 ಪೈಸಾ ಸಿಕ್ಕರೆ ಅದು ಫಲ ಸಿಕ್ಕಾಗೇನು? ಏನೋ ವಜ್ರ ನಾನು ಕೈಯಲ್ಲಿ ಕೊಟ್ಟರೆ ನೀನು ಹಾಳು ಮಾಡಿಕೊಂಡು ಬಂದ್ಬಿಟ್ಟಿಯಲ್ಲ ಅಂತ ಬೈತಾನೆ ತಂದೆ ಮಗನಿಗೆ. ಯಾಕಪ್ಪ ಹಾಳೆಲ್ಲಿ ಮಾಡಿದ್ದೇನೆ, 10 ಪೈಸಾ ತಂದಿದ್ದೇನಲ್ಲ ನಾನು ಅಂತಂದ್ರೆ ಅದು ಫಲ ಅಂತ ಯಾರೂ ಲೆಕ್ಕ ಹಿಡಿಯುವುದಿಲ್ಲ. ಅದು ಹಾಳಾದ ಹಾಗೇನೆ ಲೆಕ್ಕ. ಅತ್ಯಲ್ಪವಾದ ಫಲ ಅದು ಫಲ ಅಲ್ಲ. ಹಾಗೆ ವೇದೋಕ್ತವಾದ ಕರ್ಮಗಳ ಫಲ ಬಹಳ ದೊಡ್ಡ ಫಲ ಇದೆ. ಆದರೆ ನಾವು ಸರಿಯಾಗಿ ವಿದ್ಯುಕ್ತವಾಗಿ ಮಾಡದೇ ಇದ್ದರೆ ಅಥವಾ ಭಗವಂತನ ಸ್ವಾತಂತ್ರ್ಯಾನುಸಂಧಾನ ಇಲ್ಲದೆ ನಾವು ಮಾಡಿದರೆ, ಮಂತ್ರಾರ್ಥಾದಿಗಳ ಅನುಸಂಧಾನ ಇಲ್ಲದೆ ನಾವು ಮಾಡಿದರೆ ಅದರಿಂದ ನಮಗೆ ಬಹಳ ಸ್ವಲ್ಪ ಫಲ ಸಿಗತ್ತೆ. ವೇದದಲ್ಲಿ ಹೇಳಿದ್ದಾರೆ ಅಪ್ಪ ನಾನು ಮಾಡಬೇಕು ಅನ್ನೋ ಒಂದು ಭಾವನೆ ಆದರೂ ಮನಸ್ಸಿನೊಳಗಿದೆಯಲ್ಲ, ಅಷ್ಟಕ್ಕೆ ದೇವರು ಫಲ ಕೊಡ್ತಾನೆ. ಆದರೆ ಅದು ಬಹಳ ಸಣ್ಣ ಫಲ, ಅದು ಫಲ ಸಿಗದೇ ಇದ್ದ ಹಾಗೆ ಲೆಕ್ಕ. ಅದಕ್ಕಾಗಿ ಭಗವಂತನ ಸ್ವಾತಂತ್ರ್ಯಾನುಸಂಧಾನಪೂರ್ವಕವಾಗಿಯೇ ನಾವು ಕರ್ಮಗಳನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಉದಾಹರಣೆಗೆ ನಾವು ಯಾರದೋ ಇದನ್ನ ಸಪ್ರಮಾಣವಾಗಿ ನಾವು ತಿಳಿಯುವುದಾದರೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸ್ವಾತಂತ್ರ್ಯಂ ಅನ್ಯಮಾನಸ್ಯ ರಾಗಾತ್ ಧರ್ಮಂಚ ಕುರ್ವತಃ ತನ್ನಿಮಿತ್ತಸ್ತು ದೋಷ ಸ್ಯಾತ್ ಗುಣಸ್ತು ಸ್ಯಾತ್ ಸ್ವಕರ್ಮಜಃ. ಸ್ವಾತಂತ್ರ್ಯ ಭ್ರಮ ಇದ್ರೆ ಅವನಿಗೆ ಅದರಿಂದ ಮಹಾ ದೋಷವಾಗತ್ತೆ. ಆದರೆ ಸ್ವವಿಹಿತವಾದ ಕರ್ಮವನ್ನು ಮಾಡಿರ್ತಾನೆ ಎನ್ನುವುದಕ್ಕಾಗಿ ಸ್ವಲ್ಪ ಲಾಭವೂ ಇದೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ತನ್ನಿಮಿತ್ತಸ್ತು ದೋಷ ಸ್ಯಾತ್ ಗುಣಸ್ತು ಸ್ಯಾತ್ ಸ್ವಕರ್ಮಜಃ. ಯಾಕೆ ನಾವು ಭಗವಂತನ ಕರ್ತೃತ್ವವನ್ನು ಸ್ವಾತಂತ್ರ್ಯವನ್ನು ತಪ್ಪದೇ ತಿಳಿಯಬೇಕು ನಾವು ಮಾಡುವಂತಹ ಕರ್ಮಗಳಲ್ಲಿ ಅಂತಂದ್ರೆ, ನಾವು ಯಾರದೋ ಹಣವನ್ನ ತೆಗೆದುಕೊಂಡು ಬಂದು ದಾನ ಕೊಡ್ತೇವೆ, ಅರ್ಥಾತ್ ವಿತರಣೆ ಮಾಡ್ತೇವೆ. ದಾನ ಅನ್ನಲಿಕ್ಕೆ ನಮ್ದು ಅಲ್ಲೇ ಇಲ್ಲ. ಒಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿ ನಮ್ಮ ಕೈಯಲ್ಲಿ ಕೊಟ್ಟ, ನೋಡಪ್ಪ ಇದನ್ನು ಒಯ್ದು ಅಲ್ಲಿ ಕುಳಿತವರಿಗೆ ಕೊಟ್ಟು ಬಾ ಅಂತ. ಹೋಗಿ ಕೊಟ್ಟು ಬಂದಾಗ ಕೊಡುವುದರ ಜೊತೆಗೆ ಇವನು ಮಾಡಬೇಕಾದ ಮತ್ತೊಂದು ಕೆಲಸ, ಇಂತಹ ಒಬ್ಬ ವ್ಯಕ್ತಿ ನನ್ನ ಕೈಯಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದ್ದಾನೆ, ಬಹಳ ಉದಾರ ಮನಸ್ಸಿನ ವ್ಯಕ್ತಿ, ನಾನು ನಿಮಗೆಲ್ಲ ಹಂಚುತ್ತಾ ಇದ್ದೇನೆ ಅಂತ ವಿನಯದಿಂದ ಪ್ರಾಮಾಣಿಕವಾಗಿ ಹೇಳಿ ಕೊಟ್ಟ ಅಂದ್ರೆ ಅದು ಸರಿಯಾದಂತಹ ಕೆಲಸ. ದಾನ ಕೊಡುವಂತ ಕೈಯಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟದ್ದಕ್ಕೆ ಎದ್ದೋಗಿ ಕೊಟ್ಟ, ವಿತರಣೆ ಮಾಡಿದ ಅನ್ನುವುದೊಂದು ಇವನಲ್ಲಿಯ ಒಂದು ಸೌಜನ್ಯವೇ. ಆದರೆ ವಿತರಣೆ ಮಾಡುವಾಗ ಇಂತಹ ವ್ಯಕ್ತಿ ನನಗೆ ನಿಮಗೆ ಕೊಡಲಿಕ್ಕೆ ಹೇಳಿ ಕಳಿಸಿದ್ದಾನೆ ಅಂತ ಹೇಳದೆ, ಇದು ನನ್ನದೇ ಹಣ ಅಂತ ಹೇಳಿ ನಾನೇ ಸ್ವತಂತ್ರವಾಗಿ ಮನೆಯಿಂದ ತಂದು ಕೊಡ್ತಾ ಇದ್ದೇನೆ ಅಂತ ಹೇಳಿ ಕೊಟ್ಟ ಅಂದ್ರೆ ಅದು ಪುಣ್ಯವೋ ಸೌಜನ್ಯವೋ ಪಾಪವೋ ಏನು ಅಂತ ನೀವೇ ಹೇಳಿ.
ಅದು ಪಾಪವೇ, ಅದು ಅನರ್ಥ ಕಾರಣವೇ. ಅದು ಯಾರೂ ಅವನನ್ನು ಒಳ್ಳೆಯವನು ಅನ್ನೋದಿಲ್ಲ. ಇಷ್ಟು ಜನರಿಗೆ ನಾನು ಹಂಚಿದ್ದೇನಲ್ಲ, ₹1,00,000 ಇಷ್ಟು ಜನರ ಹತ್ತಿರ ಹೋಗಿ ಪ್ರತ್ಯೇಕವಾಗಿ ಹೋಗಿ ಕೊಟ್ಟು ಬಂದಿದ್ದೇನಲ್ಲ, ಇಷ್ಟು ಶ್ರಮ ಪಟ್ಟಿದ್ದೇನೆ, ಮನೆಗೆ ಹೋಗಿ ಹಂಚಿ ಬಂದಿದ್ದೇನೆ. ಇಷ್ಟು ಮಾಡಿದರೂ ನನ್ನನ್ನು ನೀವು ಮತ್ತೆ ವಿನಯ ಇಲ್ಲ, ಸೌಜನ್ಯ ಇಲ್ಲ, ನಾನು ದುಷ್ಟ ಅಂತ ಬೈತೀರಲ್ಲ ಅಂತ ಕೇಳಿದರೆ, ಹೌದು ಅಷ್ಟೆಲ್ಲ ನೀನು ಮಾಡಿದಿ. ಆದರೆ ಒಂದೇ ಒಂದು ತಪ್ಪು ಮಾಡಿದ್ದು, ಇದು ನನ್ನದು ಅಂತ ಹೇಳಿ ಕೊಡ್ತಾ ಬಂದಿ. ನೀನು ಕೊಟ್ಟವರು ನಾನು ನಿನಗೆ ₹1,00,000 ಕೊಟ್ಟು ಕಳಿಸಿದಾಗ ಇಂಥವರು ಕೊಟ್ಟಿದ್ದಾರೆ ಅಂತ ಹೇಳಿ ನೀನು ಕೊಟ್ಟಿದ್ರೆ ಬಂಗಾರದಂತೆ ಕೆಲಸ ಆಗ್ತಾ ಇತ್ತು. ಮನೆಗೆ ಅಲದದ್ದು ನಿಜ, ಬಿಸಿಲಿನಲ್ಲಿ ಓಡಾಡಿದ್ದು ಸತ್ಯ, ನೀನು ಸಾಕಷ್ಟು ಕಷ್ಟವನ್ನ ಸಹಿಸಿದ್ದು ಸುಳ್ಳಲ್ಲ, ಇದೆಲ್ಲ ಇದೆ. ಆದರೆ ಒಂದೇ ಒಂದು ತಪ್ಪು ನೀನು ಮಾಡಿದ್ದು, ಇಂಥವರು ಕೊಟ್ಟು ಕಳಿಸಿದ್ದನ್ನು ನಾನು ಮುಟ್ಟಿಸ್ತಾ ಇದ್ದೇನೆ ಅಂತ ಹೇಳಿಬಿಟ್ಟಿದ್ರೆ ಎಲ್ಲ ಬಂಗಾರದಂತೆ ಕೆಲಸ ಆಗ್ತಾ ಇತ್ತು. ಅದೊಂದು ತಪ್ಪು ಮಾಡಿದೆ. ಆದ್ದರಿಂದ ನೀನು ಶ್ರಮ ಪಟ್ಟರು ನಾನು ನಿನಗೆ ಕೆಟ್ಟವನು ಅಂತ ಹೇಳಬೇಕಾಗತ್ತೆ, ನಿನ್ನನ್ನು ಅಪರಾಧಿ ಅಂತ ಪರಿಗಣಿಸಬೇಕಾಗತ್ತೆ. ಉಪಾಯ ಇಲ್ಲ. ಹಾಗಾಗತ್ತೆ ನಮ್ಮ ಸ್ಥಿತಿ. ನಾವು ಶ್ರಮ ಪಡ್ತೇವೆ, ಬೇಕಾದಷ್ಟು ಒದರುತ್ತೇವೆ, ಯಜ್ಞಯಾಗಾದಿಗಳನ್ನು ಮಾಡುತ್ತೇವೆ, ಹೊಗೆ ಸಹನೆ ಮಾಡುತ್ತೇವೆ, ದೈಹಿಕವಾಗಿ ಕಷ್ಟಗಳನ್ನು ಸಹನೆ ಮಾಡುತ್ತೇವೆ, ಉಪವಾಸಾದಿಗಳನ್ನು ಮಾಡಿ ಎಲ್ಲ ಮಾಡ್ತೇವೆ, ಅಲ್ಲಿ ಇಲ್ಲಿ ಓಡಾಡ್ತೇವೆ, ತೀರ್ಥಯಾತ್ರೆ ಅಂತೇವೆ, ಏನೇನೋ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಇದೆಲ್ಲ ಮಾಡಿದರೆ ಸಾಕಷ್ಟು ಕಷ್ಟ ಶ್ರಮ ಎಲ್ಲ ಆಗತ್ತೆ, ಎಲ್ಲ ಸಹನೆ ಮಾಡ್ತೇವೆ. ಆದರೆ ಇದನ್ನೆಲ್ಲ ಮಾಡುವಾಗ ಯಾವ ದೇಹ, ಯಾವ ಇಂದ್ರಿಯಗಳು, ಯಾವ ಶಕ್ತಿ, ಯಾವ ಮನಸ್ಸು ಇವುಗಳನ್ನು ಬಳಸಿ ನಾವು ಕೆಲಸ ಮಾಡ್ತೇವೆ, ಅವುಗಳು ಯಾವುದೂ ನಮ್ದಲ್ಲ, ಎಲ್ಲ ದೇವರು ಕೊಟ್ಟದ್ದು. ಭಗವಂತನ ಅಧೀನವಾದ ಮನಸ್ಸು, ಪರಮಾತ್ಮನ ಅಧೀನವಾದ ಇಂದ್ರಿಯಗಳು, ಭಗವಂತನ ಅಧೀನವಾದ ಈ ದೇಹ, ಭಗವಂತನ ಅಧೀನವಾಗಿರತಕ್ಕಂತಹ ನಮ್ಮ ಜೀವಸ್ವರೂಪದ ಸತ್ತ, ಉಳಿದೆಲ್ಲ ಬಿಟ್ಬಿಡಿ. ಇಷ್ಟೆಲ್ಲವೂ ದೇವರ ಅಧೀನವಾಗಿದ್ದದ್ದನ್ನು ನಾವು ಪಡೆದುಕೊಂಡು ಅದರ ಉಪಯೋಗ ತೆಗೆದುಕೊಂಡು ಕರ್ಮಗಳನ್ನು ಮಾಡಿ ನಾನು ಮಾಡಿದ್ದೇನೆ ಅಂತ ಹೇಳಿಕೊಳ್ತಾ ನಾವು ಮಾಡ್ತೇವಲ್ಲ, ಅದು ತಪ್ಪಾಗಿ ಹೋಗುತ್ತೆ. ಇಷ್ಟೆಲ್ಲ ನಾವು ಮಾಡಿದರೂ ನೀವು ಅದಕ್ಕೆ ಬೆಲೆ ಕೊಡೋದಿಲ್ಲಲ್ಲ ಅಂದ್ರೆ, ಎಲ್ಲ ಶ್ರಮಪಟ್ಟು ಹಣ ವಿತರಣೆ ಮಾಡಿದರೂ ನನ್ನದು ಅಂತ ಹೇಳಿ ಒಂದೇ ಒಂದು ತಪ್ಪು ಮಾತಾಡಿದ್ದಕ್ಕೆ ಹೇಗೆ ಅದು ಎಲ್ಲ ಮಾಡಿದ ಕೆಲಸ ಅಪರಾಧದಲ್ಲಿ ಪರಿಗಣಿತವಾಗತ್ತೋ, ಹಾಗೆ ನಾವು ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದರೂ ಕೂಡ ನನ್ನ ಶಕ್ತಿ, ನನ್ನ ಇಂದ್ರಿಯಗಳು, ನನ್ನ ದೇಹದ ಅಧೀನವಾಗಿ ನಾನು ಮಾಡಿದ್ದೇನೆ, ಭಗವಂತನ ಅಧೀನವಾಗಿ ನಾನು ಮಾಡಿಲ್ಲ ಅಂತ ನಾವು ತಿಳಿದು ಬಿಟ್ರೆ ಅದೆಲ್ಲ ಅಪರಾಧವಾಗಿ ಬಿಡುತ್ತೆ. ಆದ್ದರಿಂದ ಆ ರೀತಿಯಾಗಿ ಸ್ವಾತಂತ್ರ್ಯಾನುಸಂಧಾನವಿಲ್ಲದೆ ನಾವು ಕರ್ಮಗಳನ್ನು ಮಾಡುವುದು ಸರ್ವಥಾ ಇದು ಸತ್ಯ ಒಳ್ಳೆಯದಲ್ಲ ಎಂಬುದಾಗಿ ನಾವು ತಿಳಿಯಬೇಕು. ಕೆಲವು ಸಮಾಜ ಸೇವೆಯನ್ನ ಮಾತ್ರ ಮಾಡಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿಯೂ ಕೂಡ ಈ ದೇವರು, ಧರ್ಮ, ಪುಣ್ಯ ಈ ಎಲ್ಲ ಭಾವನೆಯಿಂದ ಮಾಡುವುದು ಬೇಡ ಅಂತ ಕೆಲವರ ಅಭಿಪ್ರಾಯ. ಎಲ್ಲಾ ಸಮಾಜ ಸೇವಕರ ಅಭಿಪ್ರಾಯವಲ್ಲ. ಕೆಲವು ಸಮಾಜ ಸೇವೆಯನ್ನ ಮಾಡತಕ್ಕಂಥವರು ಸಮಾಜ ಸೇವೆಯನ್ನು ಮಾಡಬೇಕು ಅಷ್ಟೇ, 4 ಜನರಿಗೆ ಒಳ್ಳೆಯದಾಗೋದಕ್ಕೆ, ಅದರಿಂದ ಪುಣ್ಯ ಬರ್ತದೆ, ಧರ್ಮ ಇದೆ, ದೇವರಿದ್ದಾನೆ, ಸ್ವರ್ಗ ಇದೆ, ನರಕ ಇದೆ, ಇದೆಲ್ಲ ನೀವು ಹೇಳಬೇಡಿ ಅಂತಂತಾರೆ ಕೆಲವರು. ಆದರೆ ಈ ರೀತಿಯಾಗಿ ಭಗವಂತನ ಭಾವನೆ ಇಲ್ಲದೆ ಸಮಾಜ ಸೇವೆಯನ್ನ ಮಾಡಿದರೆ ಅದು ಸರಿಯೋ ತಪ್ಪೋ? ತಪ್ಪು. ಯಾಕೆ ತಪ್ಪು? ಇದೇ ಕಾರಣಕ್ಕಾಗಿ ಸಮಾಜ ಸೇವೆಯನ್ನ ಮಾಡಬೇಕು ಅಂತನ್ನೋದನ್ನು ಶಾಸ್ತ್ರ ಹೇಳುತ್ತದೆ. ಪರೋಪಕಾರ ಮಾಡಬೇಕು ಅಂತನ್ನುವುದೇ 18 ಪುರಾಣಗಳ ಸಾರ ಎಂಬುದಾಗಿ ಹೇಳಿದ್ದಾರೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. 18 ಪುರಾಣಗಳಲ್ಲಿ ವೇದವ್ಯಾಸ ದೇವರು ಸಹಸ್ರಾರು ಕಥೆಗಳಿಂದ ಈ ತತ್ವದ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಅದರೊಳಗೇನು ಸಂದೇಹವಿಲ್ಲ. ಆದರೆ ಪರೋಪಕಾರ ಇದು ಬಹಳ ಒಳ್ಳೆಯದು, ಸಮಾಜ ಸೇವೆ ಇದು ಶ್ರೇಷ್ಠವಾದದ್ದು ಅಂತಾದ ಮಾತ್ರಕ್ಕೆ ನಾನು ಸ್ವತಂತ್ರವಾಗಿ ಸೇವೆ ಮಾಡ್ತಾ ಇದ್ದೇನೆ ಎನ್ನುವ ಭಾವನೆಯಿಂದ ಮಾಡಿಬಿಟ್ರೆ ಭಗವಂತನ ದೇಹ, ಪರಮಾತ್ಮನ ಶಕ್ತಿ, ಪರಮಾತ್ಮ ಕೊಟ್ಟ ಇಂದ್ರಿಯ, ಭಗವಂತ ಕೊಟ್ಟ ಸದ್ಭಾವನೆ ಇವೆಲ್ಲದರ ಉಪಯೋಗ ಮಾಡಿಕೊಂಡು ನಾವು ಸೇವೆಯನ್ನ ಮಾಡಿ ನಾನು ಸ್ವತಂತ್ರವಾಗಿ ಮಾಡಿದ್ದೇನೆ ಅಂತ ಹೇಳಿದರೆ ಅದು ಚೌರ್ಯ ಆಯ್ತು, ಕೃತಿಚೌರ್ಯ ಆಯ್ತು, ಅದೊಂದು ಅಪರಾಧ ಆಯ್ತು. ಹೀಗಾಗಿ
ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗಿ ಮತ್ತೊಂದು ಕೆಟ್ಟ ಕೆಲಸ ಮಾಡಿದಾಗತ್ತೆ. ಹಾಗೆ ಮಾಡುವುದು ಬೇಡ. ಇಷ್ಟೆಲ್ಲ ಶ್ರಮ ಪಡುವುದು ಒಂದೇ ಒಂದು ಭಾವನೆಯನ್ನು ನಾವು ತಿದ್ದುಕೊಂಡು ಬಿಟ್ರೆ ಅದು ಬಂಗಾರದಂತಹ ಕೆಲಸ. ಅದೇನು ಅಂದರೆ ಭಗವಂತನ ಸ್ವಾತಂತ್ರ್ಯದ ಚಿಂತನ. ದೇವರು ಇಷ್ಟೆಲ್ಲವನ್ನ ನನಗೆ ಕೊಟ್ಟು ಮಾಡಿಸ್ತಾ ಇದ್ದಾನೆ ಎನ್ನುವ ಒಂದೇ ಒಂದು ಭಾವನೆಯನ್ನು ಸೇರಿಸಿಕೊಂಡು ನಾವು ಪರೋಪಕಾರ ಮಾಡಿದರೆ, ಯಾವುದೇ ಸತ್ಕರ್ಮಗಳನ್ನು ಮಾಡಿದರೆ, ಸಮಾಜ ಸೇವೆಯನ್ನು ಮಾಡಿದರೆ ಅದು ನಿಜವಾದ ಅರ್ಥದಲ್ಲಿ ಸತ್ಕರ್ಮವಾಗತ್ತೆ. ಇಲ್ಲದೇ ಇದ್ರೆ ಅದು ಸತ್ಕರ್ಮ ಅಂತ ಅನಿಸಿಕೊಳ್ಳೋದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದಿದೆ. ಭಗವದ್ಗೀತೆಯಲ್ಲಿ ಇದೇ ಮಾತನ್ನ ನೀವು ಇದೀಗ ಕೇಳಿದಿರಿ. ಯಾಕೆ ನಾವು ಸ್ವತಂತ್ರ ಕರ್ತೃಗಳಲ್ಲ ಅನ್ನುವುದಕ್ಕೆ ಕೃಷ್ಣ ಪರಮಾತ್ಮ ಅಂತಾನೆ. ನೋಡು, ಒಂದು ಕರ್ಮ ಮಾಡಬೇಕಾದ್ರೆ ಇಷ್ಟೆಲ್ಲ ಕಾರಣಗಳು ಬೇಕು. ಇದರೊಳಗೆ ನಿಂದೇನಿದೆ ನನಗೆ ಹೇಳು ಅಂತಾನೆ ಕೃಷ್ಣ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂಚೈವಾತ್ರ ಪಂಚಮಂ. ಇಷ್ಟು ಕಾರಣಗಳು ಬೇಕು ಮಿನಿಮಮ್ ಒಂದು ಕ್ರಿಯೆ ನಡೆಯಬೇಕಾಗಿದ್ರೆ. ಇದರೊಳಗೆ ನಿನ್ನದು ಯಾವುದು? ಒಂದು ಯಜ್ಞ ಮಾಡಬೇಕಾಗಿದೆ, ಒಂದು ಸಣ್ಣ ಸತ್ಕರ್ಮ, ಸಂಧ್ಯಾವಂದನ, ಯಜ್ಞ, ದೇವರ ಪೂಜೆ, ಯಾವುದೋ ಒಂದು ತೆಗೆದುಕೊಳ್ಳಿ. ಆ ಒಂದು ಸತ್ಕರ್ಮ ಮಾಡಬೇಕಾದರೆ ನಾನು ಸ್ವತಂತ್ರವಾಗಿ ಮಾಡಿದ್ದೇನೆ ಅಂತ ನೀನು ಅಂತೀಯಲ್ಲ. ಇದರೊಳಗೆ ಮೊದಲನೇದಾಗಿ ಅಧಿಷ್ಠಾನಂ. ಅಧಿಷ್ಠಾನ ಯಾವುದು? ದೇಹ, ಭೂಮಿ ಇತ್ಯಾದಿಗಳು. ದೇಹ ನಿನ್ನ ಅಧೀನವೇ? ಈ ದೇಹ ನಿನ್ನ ಅಧೀನವೇ? ಅಲ್ಲ. ನಿನ್ನ ಅಧೀನವಾಗಿದ್ರೆ ಎಷ್ಟು ದಿವಸ ನಿನಗೆ ಸುಖವಾಗಿ ಈ ದೇಹ ಇರಬೇಕು ಅಂತ ಇಚ್ಛೆ ಇದೆ ಅಷ್ಟು ದಿವಸ ಇಟ್ಟುಕೊಳ್ಳಬಹುದಾಗಿತ್ತಲ್ಲ ನೀನು. ನಿಮ್ಮ ಇಚ್ಛೆಗೆ ತಕ್ಕಷ್ಟು ದಿವಸ, ನಿಮ್ಮ ಇಚ್ಛೆಗೆ ಬಂದಂತೆ ಈ ದೇಹ ಇರುತ್ತದಾ? ಇಲ್ಲ. ದೇಹ ಇರೋ ಅಷ್ಟು ದಿವಸ ಇರುತ್ತದೆ, ಯಾವಾಗ ಹೋಗಬೇಕೋ ಹೋಗ್ತದೆ. ನೀನು ಬೇಕು ಅಂದ್ರೆ ಉಳಿಯುವುದಿಲ್ಲ. ಅಥವಾ ಇದ್ದಷ್ಟು ದಿವಸವೂ ನಿನಗೆ ಹೇಗೆ ಬೇಕೋ ಹಾಗೇ ಇರಬೇಕು ಅಂದ್ರೆ ಇರೋದಿಲ್ಲ. ಎಂದಿಗೂ ರೋಗ ಆಗಬಾರದು ಅಂತ ತಾನೇ ನಿನಗೆ ಇಚ್ಛೆ. ಯಾವ ತರಹದ ತೊಂದರೆಗಳು ಆಗದೆ ಯಾವಾಗಲೂ ಸುಖವಾಗಿ ಆನಂದದಿಂದ ಇರಬೇಕು ಅಂತ. ಹಾಗಿರ್ತದೋ ನಿನ್ನ ದೇಹ? ಹಾಗಾದರೆ ನಿನ್ನ ಇಚ್ಛೆಗೆ ಬಂದಂತೆ ಬದುಕಿದ್ದಾಗಲೂ ರೋಗರಹಿತವಾಗಿರುವುದಿಲ್ಲ. ಬಹಳ ದಿವಸ ಕೊನೆವರೆಗೆ ಹೀಗೆ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದಕ್ಕೂ ತಯಾರಿಲ್ಲ. ಅಥವಾ ನಿನಗೆ ಎಂಥ ಬೇಕೋ ಅಂಥದೇ ದೇಹವನ್ನು ಪಡೆದುಕೊಳ್ತೇನೆ ಅಂದ್ರೂ ನಿನಗೆ ಸ್ವಾತಂತ್ರ್ಯ ಇಲ್ಲ. ದೇಹ ಇದು ಒಂದೇ ತಿಳಿದುಕೊಳ್ಳಿ. ಉದಾಹರಣೆಗೆ ನಾನು ಹೇಳಬೇಕು ಅಂದ್ರೆ, ಈಗ ಆಚಮನ ಮಾಡಬೇಕಾಗಿದೆ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಆಚಮನ ಮಾಡಬೇಕಾಗಿದ್ರೆ ಕೈಯೇ ಇಲ್ಲದೆ, ಎರಡೂ ಕೈ ಇಲ್ಲದೆ ಹುಟ್ಟಿದ್ರೆ ಏನ್ ಮಾಡ್ತೀರಿ? ದೇಹ ಇದು ನಮ್ಮ ಅಧೀನ ಯಾಕೆ ಆಗಬೇಕು ಅಂತ ಅನ್ನೋದಕ್ಕೆ ಹೇಳ್ತೇನೆ. ನಾನು ಮಾಡುವ ಆಚಮನದಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ. ಯಾಕೆ ಅಂದ್ರೆ ನಾನು ಆಚಮನ ಮಾಡಬೇಕಾದದ್ದು ನನ್ನ ಕೈಯಿಂದ. ಕೈಗಳೇ ಇಲ್ಲದೆ ಇದ್ರೆ ಎಷ್ಟೋ ಮಕ್ಕಳು ಹಾಗಿರ್ತಾವಲ್ಲ, ಕೈಗಳೇ ಇರೋದಿಲ್ಲ. ಕೈಗಳಿದ್ರೂ ಅವುಗಳಿಗೆ ಶಕ್ತಿ ಇರೋದಿಲ್ಲ, ಹಾಗೆ ಜೋತು ಬಿದ್ದಿರ್ತದೆ ಬಾಲದ ಹಾಗೆ. ಕೈಗಳಿದ್ದೂ ಶಕ್ತಿ ಇಲ್ಲದೆ ಇದ್ರೆ, ಕೈಗಳೇ ಇಲ್ಲದೆ ಇದ್ರೆ, ಹುಟ್ಟಿದ ಕೈಗಳು ಕತ್ತರಿಸಿ ಹೋದರೆ, ಲಕ್ವಾ ಹೊಡೆದರೆ, ಪಾರ್ಶ್ವವಾಯು ಆದರೆ ಏನು ಮಾಡಿದ್ರು ನನಗೆ ಆಚಮನ ಮಾಡ್ಲಿಕ್ಕೆ ಆಗುವುದಿಲ್ಲ. ಇನ್ನೊಬ್ಬರು ತೀರ್ಥೌಟ್ನಿಂದ ಬಾಯಿಯಲ್ಲಿ ನೀರು ಹಾಕುವ ಸಂದರ್ಭ ಬರ್ತದೆ. ಹಾಗಾದ್ರೆ ಸುಖವಾಗಿ 3 ಸಲ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಆಚಮನ ಮಾಡಬೇಕು ಅಂದ್ರೆ ದೇಹ ಇದು ಬೇಕು. ಆ ದೇಹ ಇದು ನನ್ನ ಅಧೀನ ಅಲ್ಲ. ಚೆನ್ನಾಗಿದೆ ಮಾಡುತ್ತೇನೆ ಅಷ್ಟೇ. ಎಲ್ಲಿವರೆಗೆ ಇರ್ತದೋ ಇರ್ತದೆ, ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಹಾಗಾದ್ರೆ ಏನ್ ನಿನ್ನ ಸ್ವಾತಂತ್ರ್ಯ ಇದೆ? ದೇವರು ನಿನಗೆ ಕೈ ಕೊಟ್ಟಿದ್ದಾನೆ ಗಟ್ಟಿಮುಟ್ಟಿಯಾಗಿ ಅನ್ನೋದಕ್ಕೆ ನೀನು ಆಚಮನ ಮಾಡ್ತಾ ಇದ್ದಿ ಅಂತಂದ್ರೆ, ಆಚಮನ ಮಾಡಬೇಕಾದರೆ ಅಧಿಷ್ಠಾನವಾದ ಆ ಕೈ ಅದು ಭಗವದಧೀನ. ಅದರೊಳಗೆ ನಿನಗೆ ಸ್ವಾತಂತ್ರ್ಯ ಇಲ್ಲ. ಬುದ್ಧಿ ಮಾಂದ್ಯ ಬಂದು ಹೋಯ್ತು ಅಂದ್ರೆ ಎಷ್ಟು ಜನರನ್ನ ಪ್ರತ್ಯಕ್ಷವಾಗಿ ನಾವು ನೋಡ್ತೇವೆ, ನೀವು ನೋಡಿದ್ದೀರಿ. ಏನ್ ಕೆಲಸ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಏನೂ ಹೊಳೆಯೋದಿಲ್ಲ ಅವರಿಗೆ. ಕಣ್ಣು ಬಿಡ್ತಾ ಕುಳಿತಿರ್ತಾರಷ್ಟೇ. ಬಾಯಲ್ಲಿ ಹಾಕಿದ್ರೆ ನುಂಗುತ್ತಾರೆ, ಕಣ್ಣು ಬಿಡ್ತಾ ಕುಳಿತಿರ್ತಾರೆ. ಏನು ನೆನಪಾಗೋದಿಲ್ಲ, ಯಾವುದೂ ಗೊತ್ತಾಗೋದಿಲ್ಲ. ಎಲ್ಲಾ ಓದಿರ್ತಾರೆ, ಎಲ್ಲಾ ಗೊತ್ತಿರ್ತದೆ, ಬೇಕಾದಷ್ಟು ಉಪದೇಶ ಮಾಡೋ ಸಾಮರ್ಥ್ಯ ಇರ್ತದೆ.
ಏನು ಗೊತ್ತಾಗುವುದಿಲ್ಲ. ಆಚಮನ ಮಾಡಬೇಕು ಅಂದ್ರೆ ಗೊತ್ತಿಲ್ಲ, ದೇವರ ಪೂಜೆ ಮಾಡೋದು ಅಂದ್ರೆ ಗೊತ್ತಿಲ್ಲ, ಎಲ್ಲ ಮರ್ತು ಹೋಗ್ಬಿಡುದು. ಬುದ್ಧಿ ಬರೇ ಕೈಗಟ್ಟಿದ್ದು ಪ್ರಯೋಜನ ಇಲ್ಲ. ಬುದ್ಧಿ ಸ್ವಾತಂತ್ರ್ಯದಲ್ಲಿರಬೇಕು. ಅದು ನಮ್ಮ ಅಧೀನ ಅಲ್ಲ. ದೇವರು ಕೊಟ್ಟಷ್ಟು ದಿವಸ ಬುದ್ಧಿ ಇರ್ತದೆ, ಯಾವಾಗ ಕಸಿದುಕೊಳ್ತಾನೋ ಗೊತ್ತಿಲ್ಲ. ಕೊಟ್ಟಷ್ಟು ದಿವಸ ದೇಹ ಗಟ್ಟಿಯಾಗಿರ್ತದೆ, ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಹಾಗಾದರೆ ನಮ್ಮ ದೇಹ, ಬುದ್ಧಿ, ಇಂದ್ರಿಯಗಳು ಪೂರ್ಣವಾಗಿ ಭಗವದ್ ಅಧೀನವಾದದ್ದಿವೆ. ಇನ್ನು ಭೂಮಿ ಅಂತೂ ನಮಗೆ ಸಂಬಂಧವೇ ಇಲ್ಲ. ನಾವು ಯಾವಾಗೋ ಬೇಕಾದಷ್ಟೆಲ್ಲ ಹುಟ್ಟಿ ಸತ್ತು ಎಷ್ಟೋ ಜನ್ಮಗಳನ್ನು ಇದೇ ಭೂಮಿ ಮೇಲೆ ಕಳಿತೇವೆ. ಆ ಭೂಮಿ ಇದು ನಮ್ಮ ಅಧೀನವಾದದ್ದಲ್ಲ. ಆ ಭೂಮಿಯೇ ನೆಲವೇ ಗಟ್ಟಿಯಾಗಿ ನಿಲ್ಲದೇ ಇದ್ರೆ, ನೆಲ ಎಂಬ ಅಧಿಷ್ಠಾನವೇ ನಮಗೆ ಸಿಗದೇ ಇದ್ರೆ ನಾವೇನ್ ಕರ್ಮ ಮಾಡ್ತಾ ಇದ್ವಿ? ನಮಗೆ ಅದರ ಕಡೆಗೆ ಗಮನನೇ ಹೋಗುವುದಿಲ್ಲ. ಇದೀಗ ಹೇಳಿದರಲ್ಲ ಹಾಗೆ ನಮ್ದೆಲ್ಲ ಮೇಲ್ಮೇಲೆ ಗಮನ ಇಷ್ಟೇ. ಯಾವುದೋ ಒಬ್ಬರು ಮನೆಯಲ್ಲಿ ಇದ್ವಿ ಅಂದ್ರೆ ಆ ಮನೆ ಯಾರ್ದೋ ಅವರು ಉಪಕಾರ ಸ್ಮರಣೆ ಮಾಡ್ತೇವೆ ಅಷ್ಟೇ ಹೊರತು ಮೂಲಭೂತವಾದ ಭೂಮಿ ಯಾರ್ದು? ಯಾವ ವರಾಹ ರೂಪದಿಂದ ಭಗವಂತ ಭೂಮಿಯ ಉದ್ಧಾರ ಮಾಡಿಕೊಟ್ಟ? ಉದ್ಧೃತಾತಿ ವರಾಹೇಣ ಕೃಷ್ಣೇನ ಶತಬಾಹುನ. ಆ ವರಾಹ ರೂಪಿಯಾದ ಭಗವಂತನ ಸ್ಮರಣೆ ಇಲ್ಲ. ಯಾವ ಕೂರ್ಮ ರೂಪಿಯಾದ ಪರಮಾತ್ಮ ಧಾರಣ ಮಾಡಿದ್ದಾನೆ ಅವನ ಸ್ಮರಣೆ ನಾವು ಮಾಡುವುದಿಲ್ಲ. ಆ ಭೂಮಿ ಸ್ಥಿರವಾಗಿ ಇದ್ದದ್ದಕ್ಕೆ ವರಾಹ ರೂಪಿಯಾದ ಪರಮಾತ್ಮನ, ಕೂರ್ಮರೂಪಿಯಾದ ಭಗವಂತನ ಪರಮಾನುಗ್ರಹದಿಂದ ನಮಗೆ ನಿಶ್ಚಿಂತವಾಗಿ ಕಾರ್ಯಗಳನ್ನು ಮಾಡಲಿಕ್ಕಾಗುತ್ತೆ. ಅದು ನಮ್ಮ ಅಧೀನವಲ್ಲ. ಇದೆಲ್ಲದಕ್ಕೂ ಮೇಲಾಗಿ ಬರೀ ಜಡವಾದ ನಮ್ಮ ಇಂದ್ರಿಯಗಳು ಭೂಮಿ ಮಾತ್ರವಲ್ಲ. ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಹೇಳ್ತಾರೆ, ಆ ಭೂಮಿಗೆ ಅಭಿಮಾನಿನಿಯಾದ ಧರಾದೇವಿ, ಶನಿ ಅಥವಾ ನಮ್ಮ ಇಂದ್ರಿಯಾಭಿಮಾನಿಗಳಾದ ದೇವತೆಗಳು, ಅವರೆಲ್ಲರ ಪ್ರೇರಣೆ ಇಲ್ಲದ ಹೊರತು ಬರೀ ನಮ್ಮ ಜಡವಾದ ಈ ದೇಹೇಂದ್ರಿಯಾದಿಗಳು ಕೆಲಸ ಮಾಡುವುದಿಲ್ಲ. ಆ ದೇವತೆಗಳಂತೂ ನಮ್ಮ ಅಧೀನರೇ ಅಲ್ಲ. ಜಡವಾದ ದೇಹೇಂದ್ರಿಯಾದಿಗಳು ನಮ್ಮ ಅಧೀನವಲ್ಲ ಪೂರ್ಣವಾಗಿ. ದೇವತೆಗಳಂತೂ ನಮ್ಮ ಅಧೀನ ಸರ್ವಥಾ ಅಲ್ಲ. ಇನ್ನು ಕರ್ತೃ ಅಧಿಷ್ಠಾನಂ ತಥಾ ಕರ್ತ, ಸರ್ವಪ್ರೇರಕನಾಗಿರತಕ್ಕಂಥವನು, ಎಲ್ಲ ದೇವತೆಗಳಿಗೂ ಪ್ರೇರಕನಾದವನು ವಿಷ್ಣು. ಅವನು ಯಾರ ಅಧೀನನೂ ಅಲ್ಲ, ಎಲ್ಲರಿಗೂ ನಿಯಾಮಕನಾದವನು. ನನಗೆ ಹೀಗೆ ಮಾಡಬೇಕಾಗಿದೆ, ನೀನು ಮಾಡಿಸು ಅಂತ ವಿಷ್ಣುವಿಗೆ ಹೇಳಿ ಮಾಡಿಸಲಿಕ್ಕೆ ನಮಗಾಗತ್ತೆಯೇ? ಇಲ್ಲ. ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ. ನಮ್ಮ ದೇಹೇಂದ್ರಿಯಾದಿಗಳಲ್ಲಿ ನಡೆಯುವ ನಾನಾ ತರಹದ ವ್ಯಾಪಾರಗಳು, ಇವುಗಳು ಯಾವುದು ನಮಗೆ ಗೊತ್ತೇ ಆಗುವುದಿಲ್ಲ. ಒಂದು ನಗಬೇಕಾದರೆ, ಒಂದು ಮಾತಾಡಬೇಕಾದರೆ, ನೋಡಬೇಕಾದರೆ ನಮ್ಮ ಕಣ್ಣಿನಲ್ಲಿ, ನಮ್ಮ ಕಿವಿಯಲ್ಲಿ ಅಥವಾ ಮುಖದಲ್ಲಿ ಎಷ್ಟೆಷ್ಟು ರೀತಿಯ ಕೆಲಸಗಳಾಗಬೇಕು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದನ್ನ ಪಾಠ ಓದಿ ಕೇಳಿ ಕಲಿತ ಮೇಲೆ ಗೊತ್ತಾಗೋದು. ಕಲಿತವರಿಗೆ, ಉಳಿದವರಿಗಂತೂ ಗೊತ್ತೇ ಆಗುವುದಿಲ್ಲ ಕೊನೆಯವರೆಗೆ. ಆದ್ರೆ ಮಾತಾಡ್ತಾರೆ, ಎಲ್ಲರೂ ಹರಟೆ ಹೊಡಿತಾರೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ. ಗೊತ್ತೇ ಆಗುವುದಿಲ್ಲ ಅಂದ್ರೆ ಮಾಡ್ತಾರೆ ಹೇಗೆ? ಒಂದು ಕೆಲಸ ನನ್ನ ದೇಹದಲ್ಲಿ ನಡೆಯಬೇಕಾಗಿದ್ರೆ ಎಷ್ಟು ಕ್ರಿಯೆಗಳು ನನ್ನ ದೇಹದೊಳಗೆ ನಡೆಯಬೇಕು, ನನ್ನ ನರನಾಡಿಗಳಲ್ಲಿ, ಸೆಲ್ಸ್ಗಳಲ್ಲಿ ಆಗಬೇಕು ಅನ್ನುವುದು ನಮಗೆ ಗೊತ್ತೇ ಇಲ್ಲದೆ ಇದ್ದಾಗ ಮಾಡುವ ಬಗೆ ಹೇಗೆ? ಅಂದ ಮೇಲೆ ಆ ಯಾವ ಕ್ರಿಯೆಗಳು ನಮ್ಮ ಅಧೀನವಲ್ಲ. ಎಲ್ಲ ಅದರ ಮೇಲೆ ದೈವ. ಅದಂತೂ ಯಾರಿಗೂ ಕಾಣಿಸೋ ವಸ್ತು ಅಲ್ಲ. ಅದರ ಹೆಸರೇ ಅದೃಷ್ಟ ಅಂತ, ಕಾಣದ ವಸ್ತು ಅದು. ಮೈಕ್ ಇಟ್ಟಿದ್ದಾರೋ ಇಲ್ಲೋ ನನಗೆ ಕಾಣುತ್ತೆ, ನಾನು ನೋಡಿ ಮಾತಾಡಬಹುದು. ಮೈಕ್ ಇದೆ,